Hi, hello guys. Welcome back to Raman Tutorials for GK. Raman Tutorials for GK ಚಾನಲ್ಗೆ ತಮಗೆಲ್ಲರಿಗೂ ಕೂಡ ಸ್ವಾಗತ. ಇವತ್ತು ನಾವು we are going to learn about characterization in literature. Literature ಅಲ್ಲಿ when it comes to literature ಅಂತ ತಕ್ಷಣ characterization ಅನ್ನೋದು very important aspect in literature. ನಿಮಗೆಲ್ಲ ಗೊತ್ತಿದೆ, you know that. ಹಾಗಾದ್ರೆ ವಾಟ್ ಈಸ್ ಕ್ಯಾರೆಕ್ಟರೈಸೇಷನ್, ವಾಟ್ ಈಸ್ ಲಿಟ್ರೇಚರ್? ನೋಡಿ, ಲಿಟ್ರೇಚರ್ ಅಂದ ತಕ್ಷಣ ಯು ಸ್ಟಡಿ ಇನ್ ಲಿಟ್ರೇಚರ್, ಯು ಸ್ಟಡಿ ಅಬೌಟ್ ಪ್ರೋಸ್ ಬಗ್ಗೆ ಸ್ಟಡಿ ಮಾಡ್ತೀರಾ, ಯು ಸ್ಟಡಿ ಅಬೌಟ್ ನಾವೆಲ್ಸ್, ಹಾಗೆ ಯು ಸ್ಟಡಿ ಅಬೌಟ್ ಮತ್ತೆ ಅದ್ರ ಬಗ್ಗೆ ಸ್ಟಡಿ ಮಾಡ್ತೀರಾ ಪ್ಲೇಸ್ ಅಥವಾ ಡ್ರಾಮಾಸ್. ಅಂಡ್ ಕ್ಯಾರೆಕ್ಟರೈಸೇಷನ್ ಯು ಫೈಂಡ್ ಇನ್ ಪ್ರೋಸ್, ನಾವೆಲ್ಸ್ ಮತ್ತೆ ಡ್ರಾಮಾ. ಯು ಫೈಂಡ್ ಕ್ಯಾರೆಕ್ಟರೈಸೇಷನ್ ನಾವೆಲ್, ಡ್ರಾಮಾ ಮತ್ತು ಪ್ರೋಸ್ ಎಲ್ಲದರಲ್ಲೂ ಕೂಡ ಕ್ಯಾರೆಕ್ಟರೈಸೇಷನ್ ಇದೆ. ಹಾಗಾದ್ರೆ ಲೆಟ್ಸ್ talk about characterization ಅಂದ್ರೆ ಏನು, ವಾಟ್ ಆರ್ ದ ಆಸ್ಪೆಕ್ಟ್ಸ್ ಆಫ್ ಕ್ಯಾರೆಕ್ಟರೈಸೇಷನ್, ಆಸ್ಪೆಕ್ಟ್ಸ್ ಏನು ಅನ್ನೋದನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಲೆಟ್ಸ್ ಸ್ಟಾರ್ಟ್ ವಿತ್ ನೋಡಿ, ಲಾಸ್ಟ್ ಫ್ಯೂ ಕ್ಲಾಸಸ್ ನಿಮಗೆ ಗೊತ್ತಿರೋ ಹಾಗೆ ಐ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ ನಿಮಗೆ ಪೊಯಿಟ್ರಿ, ಲಿಟರರಿ ಟರ್ಮ್ಸ್ ರಿಲೇಟೆಡ್ ಟು ಪೊಯಿಟ್ರಿ. ನಂತರ ಐ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ ನಾವೆಲ್. ನೌ ಐ ಆಮ್ ಡಿಸ್ಕಸಿಂಗ್ ಅಬೌಟ್ ಯಾವುದ್ರ ಬಗ್ಗೆ, ಡ್ರಾಮಾ ಬಗ್ಗೆ. ಡ್ರಾಮಾ ಈ ಕ್ಯಾರೆಕ್ಟರೈಸೇಷನ್ ಇದೆ, ಈ ಡೀಟೇಲ್ ಆಗಿ ಈ ಕ್ಲಾಸ್ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಹಾಗಾದ್ರೆ ಲೆಟ್ಸ್ ಬಿಗಿನ್ ವಿತ್ ಅ ಪ್ರೀ ಟೆಸ್ಟ್. ಒಂದು ಸಣ್ಣ ಪ್ರೀ ಟೆಸ್ಟ್ ಜೊತೆಗೆ ನಾವು ಕ್ಲಾಸ್ ಶುರು ಮಾಡೋಣ. ಹೌ ಈಸ್ ಎಕ್ಸ್ಪ್ಲಿಸಿಟ್ ಕ್ಯಾರೆಕ್ಟರೈಸೇಷನ್ ಮೇಡ್? ಒಂದು ಕ್ಯಾರೆಕ್ಟರೈಸೇಷನ್ ಹೇಗ್ ಮಾಡ್ತಾರೆ? ಹೌ ಯು ಕಮ್ ಟು ನೋ ಅಬೌಟ್ ಕ್ಯಾರೆಕ್ಟರೈಸೇಷನ್ ಇನ್ ಡ್ರಾಮಾ, ಪ್ಲೇ ಅಥವಾ ಪ್ರೋಸ್? ಒಂದು ಕ್ಯಾರೆಕ್ಟರ್ ಅನ್ನೋದನ್ನ ಹೇಗೆ ನೀವು ಯು ಫೈಂಡ್ ಇಟ್ ಔಟ್? ಆಕ್ಷನ್ ಆರ್ ಬಿಹೇವಿಯರ್ ಆಫ್ ದ ಕ್ಯಾರೆಕ್ಟರ್ಸ್, ದ ನೆರೇಟರ್, ಅಥವಾ ಕಾಂಕ್ರೀಟ್ ಡೀಟೇಲ್ಸ್ ಅಥವಾ ಇಂಡೈರೆಕ್ಟ್ಲಿ? ಹೌ ಡು ಯು ಕಮ್ ಟು ನೋ? ಎಕ್ಸ್ಪ್ಲಿಸಿಟ್ ಕ್ಯಾರೆಕ್ಟರೈಸೇಷನ್ ಅನ್ನ ಹೇಗೆ ನೀವು ತಿಳ್ಕೊಳ್ತೀರಾ? ಹೌ ಯು ಗೋ ಅಂಡ್ ಲರ್ನ್ ಅಬೌಟ್? ಫಸ್ಟ್ ಆಪ್ಷನ್ಸ್ ನಿಮಗೆಲ್ಲ ಎದುರುಗಡೆ ಸ್ಕ್ರೀನ್ ಮೇಲೆ ಇದೆ. ಎಕ್ಸ್ಪ್ಲಿಸಿಟ್ ಕ್ಯಾರೆಕ್ಟರೈಸೇಷನ್ ಹೇಗಾಗುತ್ತೆ? ಹಾಗಾದ್ರೆ ಈ ಕ್ಯಾರೆಕ್ಟರೈಸೇಷನ್ ಯಾರು ಮಾಡ್ತಾರೆ? ನಿಮ್ಗೆ ಎಕ್ಸ್ಪ್ಲಿಸಿಟ್ ಕ್ಯಾರೆಕ್ಟರೈಸೇಷನ್ ಅಂದ್ರೆ ಏನು? ಐ ಆಮ್ ಗೋಯಿಂಗ್ ಟು ಟೆಲ್ ಯು. ಬಿಫೋರ್ ದಟ್ ನಿಮಗೆ ಆಪ್ಷನ್ಸ್ ಅನ್ನ ಕೊಟ್ಟಿದ್ದೀನಿ. ಪ್ಲೀಸ್ ಟ್ರೈ ಟು ಆನ್ಸರ್ ದೀಸ್. I am not receiving any answers. ನಿಮ್ ಕಡೆಯಿಂದ ಆನ್ಸರ್ಸ್ ಬರ್ತಾ ಇಲ್ಲ. ಎನಿವೇ, ಇಟ್ ಈಸ್ ಫಾರ್ HSTR, GPSTR ಅಥವಾ PU ಇಂಗ್ಲಿಷ್. ಯಾರು PU ಪ್ರಿಪರೇಷನ್ ಮಾಡ್ತಿದ್ದಾರೆ ಅವರಿಗೆ ಅಥವಾ HSTR ನವರಿಗೆ ದಿಸ್ ಕ್ಲಾಸ್ ಇಸ್ ಗೋಯಿಂಗ್ ಟು ಹೆಲ್ಪ್. ಫಾರ್ ಈವನ್ ಫಾರ್ GPSTR ನವರಿಗೆ ಕೂಡ ಹೆಲ್ಪ್ ಆಗುತ್ತೆ. ಫಾರ್ ಇಂಗ್ಲಿಷ್ ಟೀಚರ್ಸ್ ಗೆ ಹೆಲ್ಪ್ ಆಗುತ್ತೆ. ದಿಸ್ ಈಸ್ ಗೋಯಿಂಗ್ ಟು ಹೆಲ್ಪ್ ಫಾರ್ ಇಂಗ್ಲಿಷ್ ಟೀಚರ್ಸ್ ಅಂಡ್ ಈವನ್ ಅದರ್ಗೂ ಕೂಡ ಹೆಲ್ಪ್ ಆಗ್ಬಹುದು. ಓಕೆ, ನಿಮ್ಮ ಆಪ್ಷನ್ಸ್ ಎಲ್ಲ ದ ರೈಟ್ ಆನ್ಸರ್ ಈಸ್ ಬಿ, ದ ನೆರೇಟರ್. ಥ್ರೂ ನೆರೇಷನ್, ನೆರೇಟರ್ ಮೂಲಕ ನಮಗೆ ಎಕ್ಸ್ಪ್ಲಿಸಿಟ್ ಕ್ಯಾರೆಕ್ಟರೈಸೇಷನ್ ಗೊತ್ತಾಗುತ್ತೆ. ಸರ್, ಎಕ್ಸ್ಪ್ಲಿಸಿಟ್ ಕ್ಯಾರೆಕ್ಟರೈಸೇಷನ್ ಅಂದ್ರೆ ಏನು ಅನ್ನೋ ಕ್ವಶನ್ಗೆ ಐ ಆಮ್ ಗೋಯಿಂಗ್ ಟು ಪ್ರೊವೈಡ್ ಯು ಆನ್ಸರ್. ಓಕೆ, ಇಲ್ಲೊಂದು ಕ್ವಶನ್ ಇದೆ. ವಿಚ್ ಆಫ್ ದ ಫಾಲೋಯಿಂಗ್ ಸೆಂಟೆನ್ಸಸ್ ಕ್ಯಾರೆಕ್ಟರೈಸಸ್ ಇಟ್ಸ್ ಸಬ್ಜೆಕ್ಟ್? ಈ ಕೊಟ್ಟಿರುವಂತಹ ಸೆಂಟೆನ್ಸ್ ಗಳಲ್ಲಿ ಯಾವುದು ಕ್ಯಾರೆಕ್ಟರೈಸ್ ಮಾಡುತ್ತೆ? ಯಾವ ಸೆಂಟೆನ್ಸಸ್ ಒಂದು ಸಬ್ಜೆಕ್ಟ್ ಅನ್ನ ಕ್ಯಾರೆಕ್ಟರೈಸ್ ಮಾಡುತ್ತೆ? ಸಬ್ಜೆಕ್ಟ್ ಅನ್ನ ನೆನ್ಪಿಟ್ಕೊಳ್ಳಿ, ಸಬ್ಜೆಕ್ಟ್ ಅನ್ನ ಕ್ಯಾರೆಕ್ಟರೈಸ್ ಮಾಡುತ್ತೆ ಅಂತ. ಸೆಕೆಂಡ್ ಕ್ವಶನ್, ದ ಬಿಲ್ಡಿಂಗ್ ವಾಸ್ ವೆರಿ ಓಲ್ಡ್ ಅಂಡ್ ದ ರೆಂಟ್ ವಾಸ್ ವೆರಿ ಲೋ. ಓಕೆ, ಹಾಗೇನೆ ಮರಿಯಾ ಗ್ಲಾನ್ಸ್ಡ್ ಅಟ್ ದ ಕ್ಲಾಕ್. He's never been able to keep a job for long. All of the above ಅಂತ ಆಪ್ಷನ್ಸ್ ಇದೆ. ಕ್ವಶನ್ ನಂಬರ್ 2, ವಾಟ್ ವುಡ್ ಯು ಆನ್ಸರ್? ಯಾವ್ದನ್ನ ಆನ್ಸರ್ ಮಾಡ್ತೀರಾ ಕ್ವಶನ್ ನಂಬರ್ 2ಗೆ? ಎಸ್, ದ ರೈಟ್ ಆನ್ಸರ್ ಈಸ್ ಆಲ್ ಆಫ್ ದ ಅಬೋವ್. ಯಾಕೆ ಸರ್ ಅಂದ್ರೆ ನೋಡಿ, ಕ್ಯಾರೆಕ್ಟರೈಸ್, ಇಫ್ ಯು ಆರ್ ಟಾಕಿಂಗ್ ಅಬೌಟ್ ದ ಸಬ್ಜೆಕ್ಟ್ ಇನ್ ಯುವರ್ ಹ್ಯಾಂಡ್, ನಿಮ್ ಕೈಲಿರೋ ಸಬ್ಜೆಕ್ಟ್ ಬಿಲ್ಡಿಂಗ್ ಆಗಿದ್ರೆ this will reveal about the building. ಅಥವಾ ಆ ಸಿಚುಯೇಷನ್ ಬಗ್ಗೆ ಆಗಿದ್ರೆ this will help. He's never been able to keep a job for long ಅನ್ನೋದು ಕೂಡ these all three characterize ಮಾಡುತ್ತೆ. ಒಂದು ಸಬ್ಜೆಕ್ಟ್ ಅನ್ನು ಕ್ಯಾರೆಕ್ಟರೈಸ್ ಮಾಡೋದಕ್ಕೆ ಈ 3 ಸೆಂಟೆನ್ಸಸ್ ಕೂಡ ಹೆಲ್ಪ್ಫುಲ್. ಹಾಗಾಗಿ ಆಲ್ ಆಫ್ ದ ಅಬೋವ್ ರೈಟ್ ಆನ್ಸರ್. ವಾಟ್ ಈಸ್ ಕ್ಯಾರೆಕ್ಟರೈಸೇಷನ್? ಕ್ಯಾರೆಕ್ಟರೈಸೇಷನ್ ಅಂದ್ರೇನು? ಎನಿಥಿಂಗ್ ವಿಚ್ ಕ್ಯಾನ್ ಟೀಚ್ ಅಸ್ ಅಬೌಟ್ ದ ಕ್ಯಾರೆಕ್ಟರ್, ಆಕ್ಷನ್ ಅಂಡ್ ಡೈಲಾಗ್, ದ ಒಪಿನಿಯನ್ಸ್ ಆಫ್ ದ ಕ್ಯಾರೆಕ್ಟರ್ಸ್, ಅಪಿಯರೆನ್ಸ್ ಅಂತ ಇವರ ಆಪ್ಷನ್ಸ್ ಆರ್ ಹಿಯರ್. ನೋಡಿ, ಇದ್ರ ನಂತರ
In end of the class ಅಲ್ಲಿ I am going to ask you 20 questions on characterization ಮೇಲೆ ನಾನು 20 questions ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಹಾಗಾಗಿ ಟು ಲರ್ನ್ ಟು ಆನ್ಸರ್ ದೆಮ್ ಕರೆಕ್ಟ್ಲಿ ಯು ಹ್ಯಾವ್ ಟು ಸ್ಟೇ ಟಿಲ್ ದ ಎಂಡ್. ಟಿಲ್ ದ ಎಂಡ್ ನೋಡಿದ್ರೆ ಮಾತ್ರ ಯು ಆರ್ ಗೋಯಿಂಗ್ ಟು ಲರ್ನ್ ಅಬೌಟ್ ದೀಸ್. Anything which can teach about the character, action and dialogue, opinions of the other character, appearance. ಯಾವುದು what helps in characterization? Characterization ಅಂದ್ರೆ ಏನು? What is characterization? The right answer ಅಂತಂದ್ರೆ anything which can teach us about character. Character ಬಗ್ಗೆ ಬರುವಂತ each and every detail, maybe the action, maybe the dialogue or opinion of the other characters, the appearance of the character. Character ಹೇಗೆ ಕಾಣಿಸ್ತಾ ಇದೆ, character how it looks on screen ಅಥವಾ on stage, ಅದು ಕೂಡ ಹೆಲ್ಪ್ಫುಲ್ ಆಗುತ್ತೆ. ವಾಟ್ ಈಸ್ ದ ಒಪಿನಿಯನ್ ಆಫ್ ದ ಅದರ್ ಕ್ಯಾರೆಕ್ಟರ್ಸ್ ಅಬೌಟ್ ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ ಅಂತ ಬಂದಾಗ ಅವ್ರ ಒಪಿನಿಯನ್ ಕೂಡ ಹೋಲ್ಡ್ ಮಾಡುತ್ತೆ. ಅಲಾಂಗ್ ಆಕ್ಷನ್ ಅಂಡ್ ಡೈಲಾಗ್, ದೀಸ್ ಥಿಂಗ್ಸ್ ರಿಯಲಿ ಹೆಲ್ಪ್. ಈಗ ಹೋಗೋಣ ನೆಕ್ಸ್ಟ್ ಕ್ವಶನ್. ವೈ ಈಸ್ ದ ಕ್ಯಾರೆಕ್ಟರೈಸೇಷನ್ ಮೋರ್ ಕಾಮನ್ ಇನ್ ಮಾಡರ್ನ್ ಸ್ಟೋರೀಸ್? ಇನ್ ಮಾಡರ್ನ್ ಸ್ಟೋರೀಸ್, ಮಾಡರ್ನ್ ನಾವೆಲ್ಸ್ ಆಗಿರ್ಬೋದು, ಪ್ಲೇಸ್ ಆಗಿರ್ಬೋದು, ಕ್ಯಾರೆಕ್ಟರೈಸೇಷನ್ ಇಸ್ ವೆರಿ ಕಾಮನ್. ವಾಟ್ ಈಸ್ ದ ರೀಸನ್ ಬಿಹೈಂಡ್ ದಟ್? ಅದರ ಏನು? ಇಟ್ಸ್ ನಾಟ್. It was more common in the medieval era anta one option, because there are lots of books and classes about it. Its importance to plot driven narratives. It was only invented recently. There are so many options. Why it's very important? Why modern stories are having characterization ಯಾಕೆ modern stories ಅಲ್ಲಿ more common ಅಂತಂದ್ರೆ the only one ಅಂದ್ರೆ modern stories are plot driven narratives. So in order to establish the stories, ಒಂದು ಕಥೆನ ಎಸ್ಟಾಬ್ಲಿಷ್ ಮಾಡಬೇಕು, ಒಂದು ಸ್ಟೋರಿನ ಎಸ್ಟಾಬ್ಲಿಷ್ ಮಾಡಬೇಕು ಅಂತಂದ್ರೆ characterization is very very important, because plot driven narratives are gaining momentum ಸಿಗ್ತಾ ಇದೆ, ಹಾಗಾಗಿ ಅದು ಇಂಪಾರ್ಟೆಂಟ್ ಆಗುತ್ತೆ. ಹಾಗಾದ್ರೆ ವಾಟ್ ಈಸ್ ಕ್ಯಾರೆಕ್ಟರೈಸೇಷನ್ ಅಂದ್ರೇನು, ವಾಟ್ ಈಸ್ ಆಲ್ ಅಬೌಟ್ ಅನ್ನೋದನ್ನ ಇವತ್ತಿನ ಕ್ಲಾಸ್ ಅಲ್ಲಿ ಹೇಳ್ತಾ ಹೋಗ್ತೀನಿ. ಹುಕ್ ಟಿಲ್ ದ ಎಂಡ್, ಅದರ್ವೈಸ್ ಯು ವಿಲ್ ಲೂಸ್ ಅ ಲಾಟ್ ಆಫ್ ಥಿಂಗ್ಸ್. ಲಾಸ್ಟ್ ಕ್ಲಾಸ್ ಅಲ್ಲಿ ನಾನು ಹ್ಯಾವ್ ಡಿಸ್ಕಸ್ಡ್ ದ ಎಲಿಮೆಂಟ್ಸ್ ಆಫ್ ಡ್ರಾಮಾ ನ ಡಿಸ್ಕಸ್ ಮಾಡಿದ್ದೀನಿ. ಲೆಟ್ಸ್ ಮೂವ್ ಆನ್. ಈಗ ಲೆಟ್ಸ್ ಟಾಕ್ ಅಬೌಟ್ ಕ್ಯಾರೆಕ್ಟರೈಸೇಷನ್ ಅಂದ್ರೇನು. ದ ಆಕ್ಟ್ ಆಫ್ ಕ್ರಿಯೇಟಿಂಗ್ ಅಂಡ್ ಡಿಸ್ಕ್ರೈಬಿಂಗ್ ಕ್ಯಾರೆಕ್ಟರ್ಸ್ ಇನ್ ಲಿಟರೇಚರ್. ನೋಡಿ, the act of creating, describing characters in literature is known as characterization ಅಂತ. ಈ ಕ್ಯಾರೆಕ್ಟರೈಸೇಷನ್ ಅಂದ್ರೇನು ಅಂದ್ರೆ ನಾವು ಏನನ್ನ ಕ್ರಿಯೇಟ್ ಮಾಡ್ತೀವಿ, ದ ಆಕ್ಟ್ ಆಫ್ ಕ್ರಿಯೇಟಿಂಗ್ ಅಂಡ್ ಡಿಸ್ಕ್ರೈಬ್, ಕ್ಯಾರೆಕ್ಟರ್ಸ್ ಅನ್ನ ನಾವು ಕ್ರಿಯೇಟ್ ಮಾಡ್ತೀವಿ, ಅವುಗಳನ್ನ ಡಿಸ್ಕ್ರೈಬ್ ಮಾಡ್ತಾ ಹೋಗ್ತೀವಿ. ಆ ಡಿಸ್ಕ್ರಿಪ್ಷನ್ ಹಾಗೇನೆ ಅದರ ಕ್ರಿಯೇಷನ್ ಏನ್ ಮಾಡುತ್ತೆ, ಇಟ್ ಡಿಫೈನ್ಸ್ ಕ್ಯಾರೆಕ್ಟರೈಸೇಷನ್ ಅನ್ನ ಡಿಫೈನ್ ಮಾಡುತ್ತೆ. ಹಾಗೇನೆ characterization includes both description of a character's physical attributes as well as the character's personality. ಒಂದು ಕ್ಯಾರೆಕ್ಟರ್ ಪರ್ಸನಾಲಿಟಿ, ಆ ಕ್ಯಾರೆಕ್ಟರ್ ಬಗ್ಗೆ ನಾವು ಫಿಸಿಕಲಿ ಏನೆಲ್ಲ ಅಟ್ರಿಬ್ಯೂಟ್ ಮಾಡ್ತಾ ಹೋಗ್ತೀನಿ. he is very strong, having big mustache and having a big tummy ಅಂದ ತಕ್ಷಣ ನಮ್ಮ ಎದುರುಗಡೆ ಒಂದು ಕ್ಯಾರೆಕ್ಟರ್ ಬರುತ್ತೆ. she is very shy and always stays behind curtains, never comes out and very soft spoken ಅಂದ ತಕ್ಷಣ ಆ ಕ್ಯಾರೆಕ್ಟರ್ ಬೆಲೆನೇ ಬೇರೆ ಆಗುತ್ತೆ. ಫಿಸಿಕಲ್ ಅಟ್ರಿಬ್ಯೂಷನ್ಸ್ ಮತ್ತೆ ಪರ್ಸನಾಲಿಟಿ ಡಿಸ್ಕ್ರಿಪ್ಷನ್ಸ್ ಎಲ್ಲಾನು ಕೂಡ ಏನಾಗುತ್ತೆ, ವೆರಿ ಹೆಲ್ಪ್ಫುಲ್ ಇನ್ ಕ್ಯಾರೆಕ್ಟರೈಸೇಷನ್. ಹಾಗಾದ್ರೆ ಸರ್, ದ ವೇ ದಟ್ ಕ್ಯಾರೆಕ್ಟರ್ಸ್ ಆಕ್ಟ್, ನೋಡಿ, ಆಕ್ಟ್, ದ ವೇ ದೇ ಥಿಂಕ್ ಅಂಡ್ ದ ವೇ ದೇ ಸ್ಪೀಕ್, everything adds up to their characterization. Characterization ಎಲ್ಲಾನು ಕೂಡ ಆಡ್ ಆಗುತ್ತೆ. The action, the thinking and the dialogues ಎಲ್ಲಾನು ಕೂಡ characterization ಆಡ್ ಅಪ್ ಆಗುತ್ತೆ. There are two subsets of definition. ನೋಡಿ, characterization ಅಂದಾಗ there are two ways of characterizing. ಒಂದು direct characterization, ಇನ್ನೊಂದು indirect characterization ಅಂತ. There are two things you have to remember, direct and indirect characterization ಅಂತ. Let's move on. We explore this distinction in more depth below. Let's talk about direct versus indirect characterization. ಅಂದ್ರೇನು? Direct
ವಾಟ್ ಈಸ್ ಇಂಡೈರೆಕ್ಟ್ ಕ್ಯಾರೆಕ್ಟರೈಸೇಷನ್ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗ್ತಾನೆ. ಲೆಟ್ಸ್ ಟಾಕ್ ಅಬೌಟ್ ಡೈರೆಕ್ಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಡೈರೆಕ್ಟ್ ಕ್ಯಾರೆಕ್ಟರೈಸೇಷನ್ ಇದನ್ನ ನಾವೇನಂತ ಕರಿತೀವಿ, ವಿ ಟಾಕ್ ಅಬೌಟ್ ಎಕ್ಸ್ಪ್ಲಿಸಿಟ್ ಕ್ಯಾರೆಕ್ಟರೈಸೇಷನ್. ಆರಂಭದಲ್ಲಿ ಒಂದು ಕ್ವಶನ್ ಕೇಳಿದೆ, ಐ ಹ್ಯಾವ್ ಆಸ್ಕ್ಡ್ ಯು ಅ ಕ್ವಶನ್ ಆನ್ ದಿಸ್ ಒನ್ ಓನ್ಲಿ and I told you that I am going to describe explicit characterization ಅಂದ್ರೆ ಏನು ಅಂತ ನಾನು ಹೇಳ್ತೀನಿ ಅಂತ ಹೇಳಿದ್ದೆ. ಓಕೆ, ಡೈರೆಕ್ಟ್ ಕ್ಯಾರೆಕ್ಟರೈಸೇಷನ್ ಅಂತ ಕರಿಬಹುದು ಅಥವಾ ಎಕ್ಸ್ಪ್ಲಿಸಿಟ್ ಕ್ಯಾರೆಕ್ಟರೈಸೇಷನ್ ಅಂತ ಕರಿಬಹುದು. ಹಾಗಾದ್ರೆ ಏನ್ ಸರ್? ಇಟ್ ಕನ್ಸಿಸ್ಟ್ಸ್ ಆಫ್ ಆಥರ್ ಟೆಲ್ಲಿಂಗ್ ದ ಆಡಿಯನ್ಸ್ ವಾಟ್ ಅ ಕ್ಯಾರೆಕ್ಟರ್ ಈಸ್. ಒಂದು ಕ್ಯಾರೆಕ್ಟರ್ ಅಂದ್ರೆ ಏನು ಅಂತ ಆಥರ್ ನಮ್ಗೆ ಹೇಳ್ತಾನೆ. ನೆವರ್ ಕ್ಯಾರೆಕ್ಟರ್ ಓಪನ್ಲಿ ಕಮ್ಸ್ ಔಟ್ ಐ ಆಮ್ ಡ್ಯಾಮ್ ಗುಡ್ ಥಿಂಗ್ ಯು ನೋ ಅಂತ ಹೇಳಲ್ಲ. ಇಲ್ಲಿ ಹೇಳೋದು ಯಾರು? ಆಥರ್ ಹೇಳ್ತಾನೆ. ಅಲ್ಲಿ ಆಪ್ಷನ್ಸ್ ಕೂಡ ನೆರೇಟರ್ ಅಂತ ಇತ್ತು. ಆಥರ್ ಟೆಲ್ಲಿಂಗ್ ದ ಆಡಿಯನ್ಸ್ ವಾಟ್ ಅ ಕ್ಯಾರೆಕ್ಟರ್ ಈಸ್. ಕ್ಯಾರೆಕ್ಟರ್ ಅಂದ್ರೆ ಏನು ಅಂತ ಆಥರ್ ಹೇಳ್ತಾನೆ. ಓಕೆ, ಹಾಗೇನೆ ಮುಂದೆ ಹೋಗೋಣ. ದ ನೆರೇಟರ್ ಮೇ ಗಿವ್ ದಿಸ್ ಇನ್ಫಾರ್ಮೇಶನ್ ಆರ್ ಅ ಕ್ಯಾರೆಕ್ಟರ್ ಇನ್ ದ ಸ್ಟೋರಿ ಮೇ ಡೂ ಇಟ್. ನೋಡಿ, ದ ನೆರೇಟರ್ ಮೇ ಗಿವ್ ದಿಸ್ ಇನ್ಫಾರ್ಮೇಶನ್ ಆರ್ ಅ ಕ್ಯಾರೆಕ್ಟರ್ ಇನ್ ದ ಸ್ಟೋರಿ ಲೈನ್ ಅಲ್ಲಿ ಅಥವಾ ಬಿಗಿನಿಂಗ್ ಅಲ್ಲಿ, ಮಿಡಲ್ ಅಲ್ಲಿ ಅವನು ಹೇಳ್ತಾ ಹೋಗ್ತಾನೆ. ನೆರೇಟರ್ ಗೋಸ್ ಆನ್ ಟೆಲ್ಲಿಂಗ್. ಅವಾಗ ಗೊತ್ತಾಗುತ್ತೆ. ಫಾರ್ ಎಕ್ಸಾಂಪಲ್, ಲೆಟ್ಸ್ ಸಿ. ಬಿಲ್ ವಾಸ್ ಶಾರ್ಟ್. ನೋಡಿ, ಕ್ಯಾರೆಕ್ಟರ್ ಬಿಲ್ ವಾಸ್ ಶಾರ್ಟ್, ಫ್ಯಾಟ್ ಅಂಡ್ ಹಿಸ್ ಬಾಲ್ಡ್ ಸ್ಪಾಟ್ ವಾಸ್ ವೈಡನಿಂಗ್ ವಿತ್ ಎವ್ರಿ ಪಾಸಿಂಗ್ ಇಯರ್. ಇಲ್ಲಿ ನೋಡಿ, ಹಾಗಾದ್ರೆ ನಮ್ಗೆ ಏನ್ ಪಿಕ್ಚರ್ ಗೊತ್ತಾಯ್ತು? ಬಿಲ್ ವಾಸ್ ಶಾರ್ಟ್ ಲುಕಿಂಗ್, ವೆರಿ ಫ್ಯಾಟ್, ಬಟ್ ಹ್ಯಾವಿಂಗ್ ಎ ಬಾಲ್ಡ್ ಸ್ಪಾಟ್. ಅವನ ತಲೆ ಮೇಲೆ ಬಾಲ್ಡ್ ಸ್ಪಾಟ್ ಇತ್ತು ಅಂತ ಗೊತ್ತಾಗುತ್ತೆ. ಅಂದ್ರೆ ಇಟ್ ಸಮ್ಸ್ ಅಪ್ ದ ಕ್ಯಾರೆಕ್ಟರ್ ಆಫ್ ಬಿಲ್. ಹಾಗೆ ನೋಡಿ, ಜೇನ್ ಈಸ್ ಕ್ರೂಯಲ್ ಪರ್ಸನ್ ಶಿ ಸೆಡ್. ಅಂದ್ರೆ ಬೇರೆ ಪಾತ್ರ ಕೈಯಲ್ಲಿ ಹೇಳಿಸ್ತಾ ಇದ್ದಾನೆ. ಶಿ ಸೆಡ್, ಐ ಲುಕ್ಡ್ ಇನ್ ದ ಮಿರರ್ ಅಂಡ್ ಸಾ ಡಾರ್ಕ್ ಸರ್ಕಲ್ಸ್ ಅಂಡರ್ ಮೈ ಗ್ರೀನ್ ಐಸ್ ಹ್ಯಾಡ್ ಬಿಕಮ್. ನೋಡಿ, ಇಲ್ಲಿ ಕ್ಯಾರೆಕ್ಟರ್ ತನ್ನ ಪಾತ್ರ ಹೇಳುತ್ತೆ. ಐ ಲುಕ್ಡ್ ಇನ್ ದ ಮಿರರ್, ನಾನು ಮಿರರ್ ನೋಡಿದೆ. ಸಾ ದ ಡಾರ್ಕ್ ಸರ್ಕಲ್ಸ್, ಡಾರ್ಕ್ ಸರ್ಕಲ್ಸ್ ನಾನು ನೋಡಿದೆ. ಅಂಡರ್ ಮೈ ಗ್ರೀನ್ ಐಸ್ ಅಂದ್ರೆ ಗೊತ್ತಾಯ್ತು, ಶಿ ಇಸ್ ಹ್ಯಾವಿಂಗ್ ಗ್ರೀನ್ ಐಸ್ ಅಂಡ್ ದೇರ್ ಆರ್ ಡಾರ್ಕ್ ಸರ್ಕಲ್ಸ್. ಅಂಡ್ ಇದನ್ನೆಲ್ಲ ಶೀಸ್ ಒಂದು ಇನ್ಸಿಡೆಂಟ್, ಒಂದು ಈವೆಂಟ್ ಅಲ್ಲಿ ಹೇಳ್ತಾರೆ. ದಿಸ್ ಇಸ್ ಡೈರೆಕ್ಟ್ ಕ್ಯಾರೆಕ್ಟರೈಸೇಷನ್. ಕ್ಯಾರೆಕ್ಟರ್ ರಿವೀಲಿಂಗ್ ಇಟ್ ಸೆಲ್ಫ್, ತನ್ನ ಬಗ್ಗೆ ತಾನೇ ಹೇಳುತ್ತೆ ಥ್ರೂ ನೆರೇಟರ್. ಇಂಡೈರೆಕ್ಟ್ ಕ್ಯಾರೆಕ್ಟರೈಸೇಷನ್ ಅಂದ್ರೆ ಏನು? ವಾಟ್ ಇಸ್ ಇಂಡೈರೆಕ್ಟ್ ಕ್ಯಾರೆಕ್ಟರೈಸೇಷನ್? On the other hand, consists of author showing the audience what kind of person a character is through the character's thoughts, words and deeds. Character ಅಂದ್ರೇನು? What kind of personality he is ಅನ್ನೋದನ್ನ he tells through his thoughts, through the words, through the deeds. This requires audience to make inferences. ಅಲ್ಲಿ ಆಡಿಯನ್ಸ್ ಇರೋನು ಹುಷಾರಿರ್ಬೇಕು. He has to be very careful. He has to be open-minded and have the good ears. ಒಂದು ಕಿವಿ ಸರಿ ಇರ್ಬೇಕು. Why characters say or do those things? This type of characterization ನಾವೇನಂತೀವಿ? implicit. ನೆನ್ಪಿಟ್ಕೊಳ್ಳಿ, implicit characterization ಅಥವಾ we call it as indirect characterization. Let's see some examples of it. While it takes more time to develop a character through indirect characterization. ನೋಡಿ, ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಟು ಬಿ ನೋಟೆಡ್ ಯುವರ್ ಆನರ್. ಏನಪ್ಪಾ ಅಂದ್ರೆ, ಇಟ್ ಟೇಕ್ಸ್ ಮೋರ್ ಟೈಮ್ ಫಾರ್ ದ ನೆರೇಟರ್, ಫಾರ್ ದ ಪ್ಲೇ ರೈಟ್ ಅಥವಾ ಆಥರ್, ಪ್ರೋಸ್ ರೈಟರ್. ಇಟ್ ಟೇಕ್ಸ್ ಮಚ್ ಮೋರ್ ಟೈಮ್ ಟು ಡೆವಲಪ್ ಆ ಕ್ಯಾರೆಕ್ಟರ್ ಥ್ರೂ ಇಂಡೈರೆಕ್ಟ್ ಕ್ಯಾರೆಕ್ಟರೈಸೇಷನ್ ಮೂಲಕ ಟೈಮ್ ತಗೊಳುತ್ತೆ. ಇಟ್ ಟೇಕ್ಸ್ ಟೈಮ್. He often leaves deeper impression on the reader than the direct statements about what character is. Direct character ಹೇಳಲ್ಲ, ನಾನ್ ಬಂದ್ರೆ ನನ್ನ ಹವಾ, ನಾನ್ ಅದ್ ಹೇಳ್ತಾರಲ್ಲ, ನಾನ್ ಬರೋವರೆಗೂ ಬೇರೆ ಹವಾ, ನಾನ್ ಬಂದ ಮೇಲೆ ನಂದೇ ಹವಾ ಅಂದ್ರೆ ಕ್ಯಾರೆಕ್ಟರ್ ತನ್ನ ಸ್ಟೋರಿ ತಾನೇ ಹೇಳ್ತಾನೆ. ಆದ್ರೆ ಇಂಡೈರೆಕ್ಟ್ ಅಲ್ಲಿ ಹಾಗಲ್ಲ, ಅವನ ಸುತ್ತಮುತ್ತಲು ಇದ್ದಂತ ಪಾತ್ರಗಳು ಹೇಳ್ತಾ ಹೋಗುತ್ತೆ. ಜಸ್ಟ್ ಲೈಕ್ KGF 2 ಅಲ್ಲಿ ಅವನು ಬೇರೆ ಬೇರೆ ಏನ್ ಹೇಳುತ್ತೆ, ಬೇರೆಯವ್ರ ಪಾತ್ರಗಳು ಅವ್ರ ಬಗ್ಗೆ ಮಾತಾಡ್ತಾ ಹೋಗುತ್ತೆ. Here are examples of indirect characterization. Bill sighed as he looked at the offer of a gym membership. He sighed as he looked at the offer of a gym membership. He really should join.
but just thinking about it made beads of sweat collect at the top of his bald spot. ನೋಡಿ ಇಲ್ಲಿ indirect characterization ಅಂದ್ರೆ he's a coward, he's not really interested to take care of his health ಅನ್ನೋದು ನಮಗೆ ಗೊತ್ತಾಗುತ್ತೆ. ಬಿಲ್ ಬಗ್ಗೆ ಒಂದು ಕ್ಯಾರೆಕ್ಟರ್ ಬರುತ್ತೆ. As Jane walked past the box labeled free puppies, she furtively glanced around her, then gave the box a swift kick. Okay, ಇದು ಕೂಡ ಅವಳ ಬಗ್ಗೆ ಒಂದು ಸ್ಟೋರಿ ಮೋಟಿವ್ ಗೊತ್ತಾಗುತ್ತೆ. I yawned, trying to keep my eyes open in the meeting. When you yawn, ಯಾವಾಗ ಹಾಕಳಿಸ್ತೀರಿ? When you are not interested, when you are tired of your own life. Okay, I reached my coffee cup and was disappointed to realize it was empty. Nodi, everything is empty for her. Okay, ನೋಡಿ ನಿಮಗೆ ಯಾವುದೇ ನಾನು ಕ್ವಶನ್ಸ್ ಅನ್ನು ಕೇಳಕ್ ಹೋದ್ರು, ನವ್ ಡೇಸ್ ವಿ ಆರ್ ನಾಟ್ ಸ್ಪ್ರೆಡಿಂಗ್ ಮೆಸೇಜಸ್, ನಾವು ಮೆಸೇಜಸ್ ಗಿಂತ ವಿ ಆರ್ ಪ್ರೊವೈಡಿಂಗ್ ಕಂಟೆಂಟ್. ನೋಡಿ ಲಾಸ್ಟ್ ಫ್ಯೂ ಡೇಸ್ ಅಲ್ಲಿ ವಿ ಆರ್ ವೆರಿ ಮಚ್ ಇಂಟ್ರೆಸ್ಟೆಡ್ ಇನ್ ಕಂಟೆಂಟ್, ಪ್ರೊವೈಡಿಂಗ್ ಕಂಟೆಂಟ್ ರಾದರ್ ದನ್ ನ್ಯೂಸ್. ಹಾಗಾಗಿ ಗೌರ್ಮೆಂಟ್ ವಿಲ್ ಡೂ ಇಟ್ಸ್ ಜಾಬ್, ಅದು ಯಾವಾಗ ನೋಟಿಫಿಕೇಶನ್ ಮಾಡುತ್ತೆ ಅಂಡ್ ಯು ಕಂಟಿನ್ಯೂ ವಾಚಿಂಗ್ ಕಂಟೆಂಟ್ ನೋಡ್ತಾ ಹೋಗಿ. ಓಕೆ, ಇಲ್ಲಿ ಕ್ಯಾರೆಕ್ಟರೈಸೇಷನ್ ಹೇಗಾಯ್ತು? ಇಂಡೈರೆಕ್ಟ್ ಲೆವೆಲ್ ಆಗುತ್ತೆ ನೋಡಿ. ಫಾರ್ ಡೈರೆಕ್ಟ್ ಕ್ಯಾರೆಕ್ಟರೈಸೇಷನ್ ಗೆ ಓನ್ಲಿ ಫ್ಯೂ ವರ್ಡ್ಸ್ ಬೇಕು, ಓನ್ಲಿ ಫ್ಯೂ ವರ್ಡ್ಸ್. ಆದ್ರೆ ಇಂಡೈರೆಕ್ಟ್ ಕ್ಯಾರೆಕ್ಟರೈಸೇಷನ್ ಗೆ ಏನ್ ತಗೊಳುತ್ತೆ? ಇಟ್ ಟೇಕ್ಸ್ ಮಚ್ ಮೋರ್ ಟೈಮ್. ಓಕೆ, ಹಾಗಾದ್ರೆ ಕ್ಯಾರೆಕ್ಟರ್ ಟೈಪ್ಸ್ ಎಲ್ಲ ಏನ್ ಸರ್? ಟೈಪ್ಸ್ ಆಫ್ ಕ್ಯಾರೆಕ್ಟರ್ ಅಂದ್ರೆ ದೇರ್ ಆರ್, ವಿ ಬ್ರಾಡ್ಲಿ ಕ್ಲಾಸಿಫೈ ಕ್ಯಾರೆಕ್ಟರ್ಸ್ ಇಂಟು ಮೇಜರ್ ಕ್ಯಾರೆಕ್ಟರ್ಸ್ ಮತ್ತೆ ಮೈನರ್ ಕ್ಯಾರೆಕ್ಟರ್ಸ್ ಅಂತ ಕ್ಲಾಸಿಫೈ ಮಾಡ್ತೀವಿ. What is major character? There are most important characters in the story. There are two types which are, they may be couple each. ನೋಡಿ, major characters ಅಂದ್ರೆ very important characters ಅಂತ. ಅದರಲ್ಲಿ first character ಯಾವುದು? Protagonist. This is the main character. Remember, this is the main character around which the whole story revolves. ಒಂದು ಸ್ಟೋರಿ ಇದೆ ಅಂತಂದ್ರೆ ಆ ಸ್ಟೋರಿಯಲ್ಲಿ it is the main character. ಇಲ್ಲಿ ಫಾರ್ ಎಕ್ಸಾಂಪಲ್, ಇಫ್ ಯು ಟೇಕ್ ಪುಷ್ಪ ಮೂವಿ, ಅಲ್ಲಿ ಪುಷ್ಪರಾಜ್ ಇಸ್ ದ ಮೇನ್ ಕ್ಯಾರೆಕ್ಟರ್. ಕಾಂತಾರ ಮೂವಿಲಿ ದ ಮೇನ್ ಕ್ಯಾರೆಕ್ಟರ್, ದ ದೈವ ಬಿಕಮ್ಸ್ ಮಚ್ ಮೋರ್ ಕ್ಯಾರೆಕ್ಟರ್, ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಆಗುತ್ತೆ. ಓಕೆ, ದ ಡಿಸಿಷನ್ಸ್ ಮೇಡ್ ಬೈ ದಿಸ್ ಕ್ಯಾರೆಕ್ಟರ್ ವಿಲ್ ಬಿ ಅಫೆಕ್ಟೆಡ್ ಬೈ ಅ ಕಾನ್ಫ್ಲಿಕ್ಟ್ ಫ್ರಮ್ ವಿತಿನ್. ಒಂದು ಕ್ಯಾರೆಕ್ಟರ್ ಒಳಗಡೆ ಒಂದು ಕಾನ್ಫ್ಲಿಕ್ಟ್ ಇರುತ್ತೆ, ಆ ಕಾನ್ಫ್ಲಿಕ್ಟ್ ಸಂಘರ್ಷ ಏನ್ ಮಾಡುತ್ತೆ? ಆ ಡಿಸಿಷನ್ಸ್ ಏನೆಲ್ಲ ಡಿಸಿಷನ್ಸ್ ಮಾಡ್ತಾ ಬರುತ್ತೆ ಆ ಕ್ಯಾರೆಕ್ಟರ್, ಇಟ್ ದ ಹೋಲ್ ಸ್ಟೋರಿ ಮೂವ್ಸ್ ಟುವರ್ಡ್ಸ್ ದಟ್ ಸಿಚುವೇಶನ್, ಆ ಸಿಚುವೇಶನ್ಸ್ ಕಡೆ ಹೋಗ್ತಾ ಹೋಗುತ್ತೆ. ಎಕ್ಸ್ಟರ್ನಲಿ ಥ್ರೂ ಅನದರ್ ಕ್ಯಾರೆಕ್ಟರ್, ನೇಚರ್, ಟೆಕ್ನಾಲಜಿ, ಸೊಸೈಟಿ ಆರ್ ದ ಫೇಟ್ಸ್. ಹೀಗೆ ಏನಾಗುತ್ತೆ? ಎವ್ರಿಥಿಂಗ್ ಟೇಕ್ಸ್ ಪ್ಲೇಸ್, ಎಲ್ಲದು ಕೂಡ ಹೀಗೆ ಹೋಗ್ತಾ ಇರುತ್ತೆ. ಪ್ರೊಟಗನಿಸ್ಟ್ ಅಂದ್ರೆ ಈಸ್ ದ ಮೇನ್ ಕ್ಯಾರೆಕ್ಟರ್. ಆ ಸ್ಟೋರಿಯಲ್ಲಿ ಎವ್ರಿಥಿಂಗ್ ರಿವಾಲ್ವ್ಸ್ ಅರೌಂಡ್ ದಟ್ ಕ್ಯಾರೆಕ್ಟರ್. ಆ ಕ್ಯಾರೆಕ್ಟರ್ ಒಳಗಡೆ ಇನ್ಸೈಡ್ ಇಂಟರ್ನಲ್ ಕಾನ್ಫ್ಲಿಕ್ಟ್ ಇರುತ್ತೆ, ಸಮ್ ಟೈಮ್ ಕಾನ್ಫ್ಲಿಕ್ಟ್ ಔಟ್ಸೈಡ್ ಇರುತ್ತೆ. ಏನ್ ಸಹ ಇಂಟರ್ನಲ್ ಕಾನ್ಫ್ಲಿಕ್ಟ್ ಅಂತಂದ್ರೆ ಆ ಪಾತ್ರದೊಳಗಡೆ ಒಳಗಡೆ ಒಂದು ವಿಚಾರ ಇರುತ್ತೆ, ಅದಕ್ಕೊಂದು ಆಂಬಿಷನ್ ಇರುತ್ತೆ, ಒಂದು ಗುಡ್ ಥಿಂಕಿಂಗ್ ಇರುತ್ತೆ. ಒಂದು ಆಂಬಿಷನ್ ಮತ್ತು ಗುಡ್ ಥಿಂಕಿಂಗ್ ನಡುವೆ ಸ್ಟ್ರಗಲ್ ಇರುತ್ತೆ. ಎಕ್ಸ್ಟರ್ನಲ್ಲಿ ಅಂತಂದ್ರೆ ಆ ಕ್ಯಾರೆಕ್ಟರ್ ಹೊರಗಡೆ ಇರುವಂತ ನೇಚರ್. ಈಗ ಇಫ್ ಯು ಕನ್ಸಿಡರ್ ಕಾಂತಾರ ಮೂವಿಯಲ್ಲಿ ದೇರ್ ಇಸ್ ಅ ಸ್ಟ್ರಗಲ್ ವಿತ್ ಇನ್ ಇನ್ಸೈಡ್, ಆ ಕ್ಯಾರೆಕ್ಟರ್ ಒಳಗಡೆ ಸ್ಟ್ರಗಲ್ ಇದೆ. ಹೌದಾ? ಆ ದೈವ ಆಗಾಗ ಕನಸಲ್ಲಿ ಬರ್ತಾ ಇರುತ್ತೆ ಕ್ಯಾರೆಕ್ಟರ್ಗೆ. ಹೌದಾ? ಆ ಕನಸಲ್ಲಿ ಬರ್ತಾ ಇರುತ್ತೆ, ಆಗಾಗ ಅದ್ರ ಇಮ್ಯಾಜಿನೇಷನ್, ಹೆಲ್ಸುನೇಷನ್ ಅವ್ನು ಕಾಣ್ತಾ ಇರುತ್ತೆ, ಅದು ವಿತ್ ಇನ್ ಸ್ಟ್ರಗಲ್. ಹಾಗೇನೆ ಆ ಸ್ಟೋರಿ ಇನ್ನೊಂದು ಸ್ಟ್ರಗಲ್ ಕೂಡ ಇದೆ. ಯಾವ ಸ್ಟ್ರಗಲ್ ಇದೆ? ದ ಕ್ಯಾರೆಕ್ಟರ್ ಆ ನೇಚರ್ ಜೊತೆಗೆ ಅದ್ರ ಹಿ ವಾಂಟ್ಸ್ ಟು ಡಾಮಿನೇಟ್ ನೇಚರ್. ಅಟ್ ದ ಸೇಮ್ ಟೈಮ್ ಅಲ್ಲಿ ಸೊಸೈಟಿಯಲ್ಲಿ ಕೂಡ ದೇರ್ ಆರ್ ಸೆವೆರಲ್ ಕ್ಯಾರೆಕ್ಟರ್ಸ್. ಏನಾಗ್ತಾ ಇದೆ? ಒಂದು ಆಂಬಿಷಿಯಸ್ ಲ್ಯಾಂಡ್ ಲಾರ್ಡ್ಗೂ ಒಂದು ಕಾಮನ್ ಪೀಪಲ್ಗೂ ಒಂದು ಫೈಟ್ ಇದೆ, ಸ್ಟ್ರಗಲ್ ವಿತ್ ಇನ್ ಇನ್ಸೈಡ್, ವಿತ್ ಇನ್ ಔಟ್ಸೈಡ್ ಇದೆ. ಅದು ಕಾನ್ಫ್ಲಿಕ್ಟ್ ಅನ್ನೋ ವಿಚಾರದಲ್ಲಿ ಹೇಳ್ತಾ ಹೋಗ್ತೀನಿ. ಆಂಟೋಗನಿಸ್ಟ್ ಅಂತಂದ್ರೆ ದಿಸ್ ಕ್ಯಾರೆಕ್ಟರ್, ಇಟ್ ಮೇ ಬಿ ಅ ಸಿಂಗಲ್ ಕ್ಯಾರೆಕ್ಟರ್, ಇಟ್ ಮೇ ಬಿ ಅ ಗ್ರೂಪ್ ಆಫ್ ಕ್ಯಾರೆಕ್ಟರ್, ಯಾವ್ದಾದ್ರು ಇರ್ಬೋದು. ಕಾಸಸ್ ದ ಕಾನ್ಫ್ಲಿಕ್ಟ್ ಫಾರ್ ದ ಪ್ರೊಟಗನಿಸ್ಟ್, ಪ್ರೊಟಗನಿಸ್ಟ್ ಗೆ ಆಪೋಸಿಟ್ ಆಗಿ ನಿಲ್ಲುತ್ತೆ, 1 to 1. However, antagonist could be the protagonist who is torn by a problem within. ಈ ಆಂಟಗನಿಸ್ಟ್ ಒಳಗೆ
ಪ್ರೊಟಗನಿಸ್ಟ್ ಆಂಟಗನಿಸ್ಟ್ ಇರ್ಬೋದು, ಹೇಳೋದಕ್ಕೆ ಬರಲ್ಲ, ಯು ಕೆನಾಟ್ ಟೆಲ್. ಆ ಮೂವಿಯಲ್ಲಿ ಇರುವಂತ ಹೀರೋನೇ ಏನಿರ್ಬೋದು, ವಿಲನ್ ಕೂಡ ಆಗಿರ್ಬೋದು. ಹೌದಾ, ಡಬಲ್ ಸೈಡೆಡ್ ಕೂಡ ಇರ್ಬೋದು, ಹೀಗೂ ಕೂಡ ಇರುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ಯಾವ್ದಿದು ರವಿಚಂದ್ರನ್ ಮೂವಿ ಇದೆ, ಒಂದು ನೆನಪು ಬರೋದಿಲ್ಲ. ಹೀಗೆ ಆಂಟಗನಿಸ್ಟ್ ವಿತಿನ್ ದ ಕ್ಯಾರೆಕ್ಟರ್ ಒಳಗೂ ಇರ್ತಾನೆ. ಮೋಸ್ಟ್ ಸಮಟೈಮ್ಸ್ ಏನಾಗುತ್ತೆ, ಸಮಥಿಂಗ್ ಈಸ್ ಎಕ್ಸ್ಟರ್ನಲ್ ಕಾಸಿಂಗ್ ದ ಪ್ರಾಬ್ಲಮ್. ಆ ಗ್ರೂಪ್ ಆಫ್ ಪೀಪಲ್ ಕಾಸಿಂಗ್ ದ ಕಾನ್ಫ್ಲಿಕ್ಟ್ ಟು ಬಿ ಕನ್ಸಿಡರ್ಡ್ ಸೊಸೈಟಿ. ಒಂದು ಗ್ರೂಪ್ ಆಫ್ ಪೀಪಲ್ ಒಂದು ಕಾನ್ಫ್ಲಿಕ್ಟ್ ಮಾಡ್ತಾ ಇರ್ಬೋದು, ಉದಾಹರಣೆ ಸೊಸೈಟಿ, ಅಥವಾ ಒಂದು ಟೀಮ್ ಇರ್ಬೋದು, ಒಂದು ಕಮ್ಯುನಿಟಿ ಇರ್ಬೋದು, ಒಂದು ಗ್ಯಾಂಗ್ ಇರ್ಬೋದು. ಆಂಟಗನಿಸ್ಟ್ ಕ್ಯಾನ್ ಬಿ ಎನಿಥಿಂಗ್, ನೇಚರ್ ಕೂಡ ಇರ್ಬೋದು. ದೃಶ್ಯ, ವೆರಿ ಗುಡ್, ರಿಯಲಿ ಮ್ಯಾಮ್, ಹ್ಯಾಟ್ಸ್ ಅಪ್ ಟು ಯು. ದೃಶ್ಯ ಮೂವಿಯಲ್ಲಿ ದ ಹೀರೋ ಹಿಮ್ಸೆಲ್ಫ್ ಇಸ್ ದ ಆಂಟಗನಿಸ್ಟ್. ಹಿ ಇಸ್ ಅ ಮರ್ಡರರ್, ಅವನೇ ಮರ್ಡರರ್ ಇರ್ತಾನೆ. ಟು ಕೀಪ್ ಅಪ್, ನಾಟ್ ಹಿಸ್ ಫ್ಯಾಮಿಲಿ ಇಸ್ ದ ಮರ್ಡರ್, or especially his wife is the murderer. To keep up that secret, he fights, he struggle ಮಾಡ್ತಾ ಹೋಗ್ತಾನೆ. Very good example. Additionally, antagonist could be part of nature, such as an animal, weather. English movies ಅಲ್ಲಿ animal, weather, mountain ಅಥವಾ ಸುನಾಮಿ, ಈ ಏನಿರುತ್ತೆ ಅಲ್ಲಿರುವಂತಹ ಒಂದು ದ ಕೇವ್, ದ ಡಾರ್ಕ್ನೆಸ್, ಒಂದು ಗೋಸ್ಟ್, ಏನ್ ಬೇಕಾದ್ರೂ ಆಂಟಗನಿಸ್ಟ್ ಆಗಿರ್ಬೋದು. ಒಂದೊಂದು ಟೈಮ್ ಪೆನ್, ಒಂದು ಫ್ಲೈ, ಇವನ್ ಸುದೀಪ್ ಅವರ ಮೂವಿಲಿ ಒಂದು ಫ್ಲೈ ಇಸ್ ದ ಆಂಟಗನಿಸ್ಟ್. ಹೌದಾ, ಹೀಗೆ ಆಂಟಗನಿಸ್ಟ್ ಕ್ಯಾನ್ ಬಿ ಎನಿಥಿಂಗ್. ಸೆಲ್ ಫೋನ್ ಕೂಡ ಆಂಟಗನಿಸ್ಟ್ ಆಗಿರ್ಬೋದು, ಕೆಲವು ಮೂವೀಸ್ ಅಲ್ಲಿ ನೋಡ್ಬೋದು. ಹಾಗೇನೆ ಎಕ್ಸಾಂಪಲ್ಸ್ ಅಂತ ಹೇಳೋದಾದ್ರೆ, ಅಡಲ್ಫ್ ಹಿಟ್ಲರ್ ದಿಸ್ ಕ್ಯಾರೆಕ್ಟರ್ ಎಸ್ಪೆಷಲಿ ಬಿಕಮ್ ಆಂಟಗನಿಸ್ಟ್ ಇನ್ ಕೌಂಟ್ಲೆಸ್ ಸ್ಟೋರೀಸ್. ಸಾಕಷ್ಟು ಫಿಕ್ಷನಲ್, ನಾನ್ ಫಿಕ್ಷನಲ್ ಸ್ಟೋರೀಸ್ ಅಲ್ಲಿ ದಿಸ್ ಇಸ್ ದ ವಿಲನ್, ಪ್ರೊಟಗನಿಸ್ಟ್. ಹೌದಾ, ಹಾಗೇನೆ ಸೆಕೆಂಡ್ ವರ್ಲ್ಡ್ ವಾರ್ ರಿಲೇಟೆಡ್ ಏನೇ ಸ್ಟೋರೀಸ್ ಇದ್ರು, ಹಿಟ್ಲರ್ ಇಸ್ ದ ವಿಲನ್ ಇನ್ ಆಲ್ ದೋಸ್ ಸ್ಟೋರೀಸ್. ಓಕೆ, ಹಾಗೇನೆ ಒಂದು ನೇಷನ್, ಫಾರ್ ಎಕ್ಸಾಂಪಲ್ ಪಾಕಿಸ್ತಾನ್ ಇಸ್ ದ ಆಂಟಗನಿಸ್ಟ್ ಇನ್ ಮೋಸ್ಟ್ ಆಫ್ ದ ಇಂಡಿಯನ್ ಪ್ಯಾಟ್ರಿಯಾಟಿಕ್ ಮೂವೀಸ್ ಅಲ್ಲಿ. ಪಾಕಿಸ್ತಾನ್ ಒಂದು ನೇಷನ್ ಏನಾಗಿದೆ, ಆಂಟಗನಿಸ್ಟ್ ಆಗಿದೆ ಮೋಸ್ಟ್ ಆಫ್ ದ ಮೂವೀಸ್ ಅಲ್ಲಿ. ಹಾಗೆ ಇನ್ ಹೋಮರ್ ಸಿಂಪ್ಸನ್ ಏನಿದೆ, ದ ಸಿಂಪ್ಸನ್ಸ್ ಅನ್ನುವಂತಹ ಒಂದು ಸ್ಟೋರಿಯಲ್ಲಿ ಪ್ರೊಟಗನಿಸ್ಟ್ ಏನಿದೆ, ದ ಸಿಂಪ್ಸನ್ಸ್ ಇರುತ್ತೆ, ಫ್ಯಾಮಿಲಿ. ಓಕೆ, ಹೀಗೆ ದೇರ್ ಆರ್ ಸೋ ಮೆನಿ ಥಿಂಗ್ಸ್. ಮೈನರ್ ಕ್ಯಾರೆಕ್ಟರ್ಸ್ ನೋಡಿ, ನಾನು ಮೇಜರ್ ಕ್ಯಾರೆಕ್ಟರ್ ಅಲ್ಲಿ ಪ್ರೊಟಗನಿಸ್ಟ್ ಹಂಗೆ ಗಾಡ್ಜಿಲ್ಲ. ವೆರಿ ಗುಡ್, ವೆರಿ ಗುಡ್, ನೀವೆಲ್ಲ ಯು ಆರ್ ಆನ್ ದ ಬಟನ್, ಸೂಪರ್. ಗಾಡ್ಜಿಲ್ಲ ಹೇಳ್ತಿದ್ದೀರಾ, ದೃಶ್ಯ ಹೇಳ್ತಿದ್ದೀರಾ, ವೆರಿ ಗುಡ್. ಸುನಾಮಿ ಓರಿಯೆಂಟೆಡ್ ಮೂವೀಸ್ ಇದೆ, ಹಾಗೆ ಅರ್ತ್ ಕ್ವಿಕ್, ಟ್ರೈನ್ ಟು ಪಾಕಿಸ್ತಾನ್ ಇದೆ. ದೇರ್ ಆರ್ ಸೋ ಮೆನಿ ಮೂವೀಸ್. ಆಮೇಲೆ ಅದು okay, I couldn't remember. Okay, anyway, the minor character, these are the characters in the story, these are the other characters. ಈ protagonist, my antagonist ಬಿಟ್ಟು all other characters, they play the characters of minor characters. They are not as important as the major character ತರ important ಅಲ್ಲ, but they have their part in the story. ಅವ್ರು ಸ್ಟಾರ್ಟ್ ಒಂದು ಪಾರ್ಟ್ ಇರುತ್ತೆ. Their actions help drive the story forward. Alongside antagonist ಅಲ್ದಂಗೆ ಮೈನರ್ ಕ್ಯಾರೆಕ್ಟರ್ಸ್ ಏನೆಲ್ಲ ಮಾಡುತ್ತೆ, ಅದು ಕೂಡ ಸ್ಟೋರಿ ಮೂವ್ ಆಗಿ ಮಾಡುತ್ತೆ. ದೇ ಇಂಪ್ಯಾಕ್ಟ್ ದ ಡಿಸಿಷನ್ಸ್ ದ ಪ್ರೊಟಗನಿಸ್ಟ್ ಆರ್ antagonist ಮೇಕ್, either helping or interfering with the conflict. ಕಾನ್ಫ್ಲಿಕ್ಟ್ ಅಲ್ಲಿ ದೇ ಇಂಟರ್ಫಿಯರ್ ಆರ್ ದೇ ಹೆಲ್ಪ್. ದೇ ಮೇ ಹೆಲ್ಪ್, ಪ್ರೊಟಗನಿಸ್ಟ್ ಹೆಲ್ಪ್ ಮಾಡಬಹುದು, ಆಂಟಗನಿಸ್ಟ್ ಹೆಲ್ಪ್ ಮಾಡಬಹುದು, ಬಟ್ ದೇ ಪ್ಲೇ ದೇರ್ ರೋಲ್. ಕ್ಯಾರೆಕ್ಟರ್ಸ್, ಈ ಕ್ಯಾರೆಕ್ಟರ್ಸ್ ಹಾವ್ ಡಿಫರೆಂಟ್ ಟ್ರೈಟ್ಸ್, ಬೇರೆ ಬೇರೆ ಟ್ರೈಟ್ಸ್ ಇದೆ. ಮೇಜರ್ ಕ್ಯಾರೆಕ್ಟರ್ಸ್ ವಿ ಯೂಶಲಿ ಡೈನಾಮಿಕ್ ಅಂತ ಕರಿತೀವಿ. ದೇ ಚೇಂಜ್, ದೇ ಕೀಪ್ ಗ್ರೋಯಿಂಗ್, ಗ್ರೋ ಆಗ್ತಾ ಇರುತ್ತೆ. ಬಟ್ ಒಂದ್ ಸ್ಟೋರಿ ಯಾವುದು, ಒಕಾಂಕೋ ಸ್ಟೋರಿ ಬರುತ್ತೆ, ಅದ್ರ ಥಿಂಗ್ಸ್ ಫಾಲ್ ಅಪಾರ್ಟ್. ಅಲ್ಲಿ ಬರುವಂತ ಪ್ರೊಟಗನಿಸ್ಟ್ ಒಕಾಂಕೋ, ಈಸ್ ನಾಟ್ ಎ ಡೈನಾಮಿಕ್ ಕ್ಯಾರೆಕ್ಟರ್. ಒಂದು ಡೈನಾಮಿಕ್ ಕ್ಯಾರೆಕ್ಟರ್ ಅಲ್ಲ. ಚೇಂಜ್, you hardly see any changes in his character. ಅಲ್ಲಿ ಒಕಾಂಕೋ ಇನ್ನು ಥಿಂಗ್ಸ್ ಫಾಲ್ ಅಪಾರ್ಟ್, ಚಿನ್ನು ಅಚ್ಚುಗೆ ಬರ್ತಿರುವಂತ ಸ್ಟೋರಿ ಇಲ್ಲಿ ಯು ಡೋಂಟ್ ಸಿ ದಟ್. ಓಕೆ, ಎನಿವೆ, ಈಗ ಫಾಯಿಲ್ ಅಂತ ಒಂದು ಕ್ಯಾರೆಕ್ಟರ್ ಇದೆ. ಕ್ಯಾರೆಕ್ಟರೈಸೇಷನ್. ಫಾಯಿಲ್ ಇಸ್ ಎ ಕ್ಯಾರೆಕ್ಟರ್ ದಟ್ ಹ್ಯಾಸ್ ಆಪೋಸಿಟ್ ಕ್ಯಾರೆಕ್ಟರ್ ಟ್ರೈಟ್ಸ್ ಫ್ರಮ್ another, meant help highlight or bring out another's positive or negative side. ನೋಡಿ, ಒಂದು ಹೀರೋಗೆ ಅಲ್ಲೇ
ಒಂದು ಇನ್ನೊಂದು ಫಾಯಿಲ್ ಅಂತ ಇರುತ್ತೆ, ಅದಕ್ಕೆ ಜಸ್ಟ್ ಆಪೋಸಿಟ್ ಫೀಲ್ ಆಗುವಂಥದ್ದು. ಸಮಟೈಮ್ಸ್ ಫಾಯಿಲ್ ಅಂತಂದ್ರೆ ಆಂಟಗನಿಸ್ಟ್ ಆಗಿರ್ಬೋದು, ಸಮಟೈಮ್ಸ್ ಅದರ್ ಕ್ಯಾರೆಕ್ಟರ್, ಇನ್ನೊಂದು ಕ್ಯಾರೆಕ್ಟರ್ ಕೂಡ ಆಗಿರ್ಬೋದು. ಉದಾಹರಣೆಗೆ ಫಾಯಿಲ್ ಏನ್ ಮಾಡುತ್ತೆ, ಅದು ಕಾಂಟ್ರಾಸ್ಟ್ ಕ್ರಿಯೇಟ್ ಮಾಡುತ್ತೆ. ಓ ಹೀರೋ ವೆರಿ ಸೂಪರ್ಫಿಷಿಯಲ್ ಸ್ಟ್ರಾಂಗ್ ಅಂದಾಗ, ಇಲ್ಲಿ ಇರೋದು ಇನ್ನೊಂದು ಕ್ಯಾರೆಕ್ಟರ್ ಏನಾಗುತ್ತೆ, ತುಂಬಾ ಕವರ್ಡ್ ಆಗಿರುತ್ತೆ. ಇಟ್ ಆಲ್ವೇಸ್ ನೀಡ್ಸ್ ಹೆಲ್ಪ್, ಔಟ್ಸೈಡ್ ಹೆಲ್ಪ್ ಬೇಕಾಗೇ ಇರುತ್ತೆ ಆ ಕ್ಯಾರೆಕ್ಟರ್ಗೆ. ಅದು ಫಾಯಿಲ್ ತರ ಇರುತ್ತೆ. ಹೀಗೆ ಫಾಯಿಲ್ ಕ್ಯಾರೆಕ್ಟರ್ಗಳನ್ನ ನೀವು ನೋಡ್ಬೋದು. ಉದಾಹರಣೆಗೆ ಏನು ಮ್ಯಾಕ್ಬತ್ ಏನಾಗುತ್ತೆ, ದಟ್ ಬಿಕಮ್ಸ್ ದ ಮೇಜರ್ ಕ್ಯಾರೆಕ್ಟರ್. ಹೀಸ್ ಅ ಪ್ರೊಟಗನಿಸ್ಟ್ ಆಸ್ ವೆಲ್ ಆಸ್ ಆಂಟಗನಿಸ್ಟ್ ಕೂಡ ಹೌದು. ಅವನಿಗೆ ಫಾಯಿಲ್ ಆಗಿ ಇನ್ನೊಂದು ಕ್ಯಾರೆಕ್ಟರ್ ಬರುತ್ತೆ, ಏನದರ್ ಕ್ಯಾರೆಕ್ಟರ್. ಇಟ್ಸ್ ಅ ಫಾಯಿಲ್ ಆಗಿ ಬರುತ್ತೆ. ಫಾಯಿಲ್ ಅಂತಂದ್ರೆ ಒಂದು ಕಾಂಟ್ರಾಸ್ಟ್ ಕ್ರಿಯೇಟ್ ಮಾಡೋದಕ್ಕೆ. ಕಾಂಟ್ರಾಸ್ಟ್ ಈಗ ನೋಡಿ, ಉದಾಹರಣೆಗೆ ಇಲ್ಲಿ ವೈಟ್ ಬ್ಯಾಕ್ ಗ್ರೌಂಡ್ ಇದೆ, ಇದ್ರಿಗೆ ಮುಂದೆ ಬ್ಲೂ ಇದೆ. ನಾನು ವೈಟ್ ಹಾಕೊಂಡಿದ್ರೆ ಏನಾಗ್ತಾ ಇತ್ತು, ವಾಟ್ ಹ್ಯಾಪನ್ಸ್, ಈ ಅಕ್ಷರಗಳೆಲ್ಲ ಕಣ್ಣು ಬರ್ತಾ ಇರ್ಲಿಲ್ಲ. ಹಿಂದ್ಗಡೆ ಬ್ಯಾಕ್ ಗ್ರೌಂಡ್ ಅಲ್ಲಿ ವೈಟ್ ಇದೆ, ಬ್ಲೂ ಕಾಂಟ್ರಾಸ್ಟ್ ಆಗಿ ಕಾಣುತ್ತೆ. ಹಿಂಗೆ ಈ ಫಾಯಿಲ್ ಕ್ಯಾರೆಕ್ಟರ್ ಏನ್ ಮಾಡುತ್ತೆ, ಇನ್ನೊಂದು ಕ್ಯಾರೆಕ್ಟರ್ ಹೈಲೈಟ್ ಮಾಡೋ ಕೆಲಸವನ್ನ ಮಾಡುತ್ತೆ. ದಟ್ಸ್ ಮಚ್. ಸ್ಟ್ಯಾಟಿಕ್ ಕ್ಯಾರೆಕ್ಟರ್. ಸ್ಟ್ಯಾಟಿಕ್ ಅಂತಂದ್ರೆ, ನೀವು ಐ ಥಿಂಕ್ ಯು ಹ್ಯಾವ್ ಸೀನ್ ಒಂದು ಕೆರೆ ಕಟ್ಟೆ, ಒಂದು ಲೇಕ್ ನೋಡಿರ್ತೀರ. ಲೇಕ್ ಅನ್ನಕ್ಕಿಂತ ಒಂದು ಏರಿಯಾ, ಅಲ್ಲಿ ಆ ನೀರಲ್ಲಿ ಒಂದು ವಾಸನೆ ಬರ್ತಾ ಇರುತ್ತೆ, ಕೆಟ್ಟ ವಾಸನೆ ಬರುತ್ತೆ. ನಿಂತು ನೀರಲ್ಲಿ ಕೆಟ್ಟ ವಾಸನೆ ಬರುತ್ತೆ ಅಂತ ಹೇಳ್ತಾರೆ, ನೀಚ್ ವಾಸನೆ ಅಂತ ಹೇಳ್ತಾರೆ. ಫಿಶಿ ಟೈಪ್ ಆಫ್ ಸ್ಮೆಲ್ ಬರ್ತಾ ಇರುತ್ತೆ. ಯಾಕಂತಂದ್ರೆ ಅದು ದ ವಾಟರ್ ದೇರ್ ನೆವರ್ ಮೂವ್ಸ್, ಮುಂದೆ ಹೋಗಲ್ಲ ಹಿಂದೆ ಹೋಗಲ್ಲ, ನಿಂತಲೇ ನಿಂತಿರುತ್ತೆ. ಅಂತ ಕ್ಯಾರೆಕ್ಟರ್ ಸ್ಟ್ಯಾಟಿಕ್ ಕ್ಯಾರೆಕ್ಟರ್ಸ್. ದೇ ಆರ್ ಸ್ಟ್ಯಾಟಿಕ್, ದೇ ಡು ನಾಟ್ ಚೇಂಜ್ ಥ್ರೂ ಔಟ್ ದ ಸ್ಟೋರಿ ತುಂಬಾ ಅವರು ಯಾವಾಗ್ಲೂ ಚೇಂಜ್ ಆಗೋದೇ ಇಲ್ಲ. ಯು ಕ್ಯಾನ್ ಗೆಸ್ ವಾಟ್ ಹಿ ವಿಲ್ ಡೂ ನೆಕ್ಸ್ಟ್ ಟೈಮ್ ವಾಟ್ ವಿಲ್ ಹಿ ಡೂ ಅನ್ನೋದು ಗೊತ್ತಾಗುತ್ತೆ. ದೇರ್ ಯೂಸ್ ಮೇ ಸಿಂಪ್ಲಿ ಟು ಬಿ ಕ್ರಿಯೇಟ್ ಅ ರಿಲೀವ್ ಟೆನ್ಷನ್. ಕೆಲವು ಟೈಮ್ ಸ್ಟ್ಯಾಟಿಕ್ ಕ್ಯಾರೆಕ್ಟರ್ ಒಂದು ಟೆನ್ಷನ್ ರಿಲೀವ್ ಮಾಡುತ್ತೆ ಅಥವಾ ಕ್ರಿಯೇಟ್ ಮಾಡುತ್ತೆ. ದೇ ಆರ್ ನಾಟ್ ಮೆಂಟ್ ಎನಿ ಚೇಂಜ್, ಯಾವ ಚೇಂಜ್ ತರಲ್ಲ. ಆಸ್ ಎ ಮೇಜರ್ ಕ್ಯಾರೆಕ್ಟರ್ ರಿಮೇನ್ ಸ್ಟ್ಯಾಟಿಕ್ ಥ್ರೂ ದ ಹೋಲ್ ಸ್ಟೋರಿ. ನಾನು ಹೇಳಿಲ್ಲ, ಥ್ರೂ ದ ಹೋಲ್ ಸ್ಟೋರಿ ಒಂದು ಕ್ಯಾರೆಕ್ಟರ್ ಏನಾಗಿರ್ಬೋದು, ಮೇಜರ್ ಕ್ಯಾರೆಕ್ಟರ್ ಕೂಡ ಸ್ಟ್ಯಾಟಿಕ್ ಆಗಿರ್ಬೋದು. ನೋಬಡಿ ನೋಸ್. ಡೈನಾಮಿಕ್ ಕ್ಯಾರೆಕ್ಟರ್ ಅಂದ್ರೇನು, ಇಟ್ಸ್ ಜಸ್ಟ್ ಆಪೋಸಿಟ್ ಟು ಸ್ಟ್ಯಾಟಿಕ್ ಗೆ ಆಪೋಸಿಟ್ ಡೈನಾಮಿಕ್ ಕ್ಯಾರೆಕ್ಟರ್. ಸರ್ ಪೇಡ್ ಕ್ಲಾಸ್ ಸ್ಟಾರ್ಟ್ ಆಗಿ ಕ್ಲಾಸ್ಗಳೆಲ್ಲ ನಡೀತಾ ಇದೆ. ವಿ ಆರ್ ರನ್ನಿಂಗ್ ಕ್ಲಾಸಸ್. 3rd ಬ್ಯಾಚ್ ರನ್ನಿಂಗ್ ಇದೆ ನಮ್ಮಲ್ಲಿ. ಇಟ್ ಈಸ್ ರನ್ನಿಂಗ್. ಓಕೆ. ಡೈನಾಮಿಕ್ ಕ್ಯಾರೆಕ್ಟರ್ಸ್ ಅಂದಾಗ ದೇ ಚೇಂಜ್ ಥ್ರೂ ಔಟ್ ದ ಸ್ಟೋರಿ. ದೇ ಮೇ ಲರ್ನ್ ಅ ಲೆಸನ್, ಬಿಕಮ್ ಬ್ಯಾಡ್ ಆರ್ ಚೇಂಜ್ ಇನ್ ಕಾಂಪ್ಲೆಕ್ಸ್ ವೇಸ್. ಡೈನಾಮಿಕ್ ಕ್ಯಾರೆಕ್ಟರ್ ಏನಾಗಬಹುದು, ಫ್ರಮ್ ಗುಡ್ ಟು ದೇ ಮೇ ಟರ್ನ್ ಟು ಬ್ಯಾಡ್, ಫ್ರಮ್ ಬ್ಯಾಡ್ ಟು ದೇ ಮೇ ಟರ್ನ್ ಟು ಗುಡ್. ಏನ್ ಬೇಕಾದ್ರೂ ಆಗ್ಬೋದು. ದೇ ಆರ್ ಕಾಂಪ್ಲೆಕ್ಸ್ ಇನ್ ನೇಚರ್, ಅವನ್ನ ಡೈನಾಮಿಕ್ ಅಂತಾರೆ. ದೇ ಆರ್ ಎವರ್ ಮೂವಿಂಗ್. ಫ್ಲಾಟ್ ಕ್ಯಾರೆಕ್ಟರ್ ಏನಪ್ಪಾ, ಫ್ಲಾಟ್ ಕ್ಯಾರೆಕ್ಟರ್ ಹ್ಯಾಸ್ ಓನ್ಲಿ 1 or 2 ಟ್ರೈಟ್ಸ್. ಅದಕ್ಕೆ ಒಂದೇ ಗುಣ ಇರುತ್ತೆ, ಎರಡೇ ಗುಣ ಇರುತ್ತೆ. ಯು ಕಾಂಟ್ ಸಿ ಮೆನಿ ಚೇಂಜಸ್. ಯೂಶಲಿ ಪಾಸಿಟಿವ್ ನೇಚರ್ ಇರುತ್ತೆ ಆರ್ ನೆಗೆಟಿವ್ ನೇಚರ್, ಅಂಡ್ ದೇ ಕೀಪ್ ಇನ್ ದೇರ್ ವೇ. ರೌಂಡ್ ಕ್ಯಾರೆಕ್ಟರ್ ಅಂತ ಏನ್ ಕರಿತೀವಿ, ಅದಕ್ಕೆ ಆಪೋಸಿಟ್ ಫ್ಲಾಟ್ ಕ್ಯಾರೆಕ್ಟರ್ ಅಂತ ಕರಿತೀವಿ. ದ ಫ್ಲಾ ಆರ್ ಸ್ಟ್ರೆಂತ್ ಹ್ಯಾಸ್ ಇಟ್ಸ್ ಯೂಸ್ ಇನ್ ದ ಸ್ಟೋರಿ. ದೇ ಆರ್ ಆಲ್ಸೋ ವೆರಿ ಯೂಸ್ಫುಲ್. ರೌಂಡ್ ಅಂತಂದ್ರೆ ಜಸ್ಟ್ ಆಪೋಸಿಟ್ ಟು ಫ್ಲಾಟ್, ಅದನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ದೀಸ್ ಕ್ಯಾರೆಕ್ಟರ್ ಹ್ಯಾವ್ ಮೆನಿ ಡಿಫರೆಂಟ್ ಟ್ರೇಟ್ಸ್, ಗುಡ್ ಬ್ಯಾಡ್ ಎವ್ರಿಥಿಂಗ್ ಇರುತ್ತೆ. ನೋಡಿ ಮೇಡಮ್, ಇಲ್ಲಿ ನಂಬರ್ ಕಾಣಿಸ್ತಿದೆ ಅನ್ಕೊಂಡಿದ್ದೀನಿ. ಐ ಥಿಂಕ್ ನಂಬರ್ ಇಸ್ ನಾಟ್ ವಿಸಿಬಲ್. ಆ ನಂಬರ್ ವಿಸಿಬಲ್ ನಂಬರ್ ಇಟ್ಕೊಂಡು ಯು ಕ್ಯಾನ್ ಜಾಯಿನ್ ಕ್ಲಾಸಸ್. ಓಕೆ, ನೌ ಯು ಕ್ಯಾನ್ ನೋಡಿ, ಇಲ್ಲಿ ನಂಬರ್ಸ್ ಕಾಣಿಸ್ತಾ ಇದೆ. ಯು ಕಾಲ್ ದೆಮ್, ದೇ ಆರ್ ಗೋಯಿಂಗ್ ಟು ಪ್ರೊವೈಡ್ ಯು ಈಚ್ ಅಂಡ್ ಎವ್ರಿ ಡೀಟೇಲ್ಸ್ ಸಿಗುತ್ತೆ. ದೀಸ್ ಕ್ಯಾರೆಕ್ಟರ್ಸ್ ಹ್ಯಾವ್ ಏನಿರುತ್ತೆ, ಕ್ಯಾರೆಕ್ಟರ್ಸ್ ದೇ ಹ್ಯಾವ್ ದ ಗುಡ್ ಟ್ರೇಡ್ಸ್. ತುಂಬಾ ಗುಡ್ ಆರ್ ಬ್ಯಾಡ್, ಮೇಕಿಂಗ್ ದೆಮ್ ಮೋರ್ ಇಂಟ್ರೆಸ್ಟಿಂಗ್ ಮಾಡ್ತಾ ಹೋಗುತ್ತೆ. ಹಾಗೆ ಸ್ಟಾಕ್ ಅಂತಂದ್ರೆ ದೀಸ್ ಆರ್ ದ ಸ್ಟೀರಿಯೋಟಿಪಿಕಲ್ ಕ್ಯಾರೆಕ್ಟರ್ಸ್ ಸಚ್ ಆಸ್ ದ ಬಾಯ್, ಜೀನಿಯಸ್, ಆಂಬಿಷಿಯಸ್. ಸ್ಟಾಕ್ ಕ್ಯಾರೆಕ್ಟರ್ ಇವು ಸ್ಟೀರಿಯೋಟಿಪಿಕಲ್ ಕ್ಯಾರೆಕ್ಟರ್ಸ್ ಅಂತ ಇರುತ್ತೆ. ಏನ್ ಸರ್ ಸ್ಟೀರಿಯೋಟಿಪಿಕಲ್ ಕ್ಯಾರೆಕ್ಟರ್ಸ್ ಅಂತಂದ್ರೆ, ಇವ್ರಂದ್ರೆ ಹೀಗೆ. ಫಾರ್ ಎಕ್ಸಾಂಪಲ್, ಇನ್ ಶೇಕ್ಸ್ಪಿಯರ್ ಡ್ರಾಮಾಸ್ ಅಲ್ಲಿ ಯು ಸಿ, ನೀವು ನೋಡ್ತೀರಾ, ಏನ್ ನೋಡ್ತೀರಾ, ವಾಟ್ ಡು ಯು ಸಿ ಇನ್ ಶೇಕ್ಸ್ಪಿಯರ್ ಡ್ರಾಮಾಸ್ ಅಲ್ಲಿ? ಜ್ಯೂಸ್ ಏನಿದೆ ಆ ಕಮ್ಯುನಿಟಿನ ಅವರು ಹಿ ಆಲ್ವೇಸ್ ರೆಪ್ರೆಸೆಂಟೆಡ್ ದಟ್ ಕಮ್ಯುನಿಟಿ ಇಸ್ ಆಂಬಿಷಿಯಸ್, ಬ್ಯಾಡ್ ಇನ್ ನೇಚರ್ ಅಂತ ಕ್ರಿಯೇಟ್ ಮಾಡಿದ್ದಾನೆ. ಹೀಗೆ ಸ್ಟಾಕ್ ಕ್ಯಾರೆಕ್ಟರ್ಸ್ ಗಳನ್ನ ಯುಟಿಲೈಸ್ ಮಾಡ್ತಾರೆ. ದೇ ಆರ್ ಆಂಬಿಷಿಯಸ್, ತುಂಬಾ ಜೀನಿಯಸ್ ಆಗಿರ್ತಾರೆ, ಫೇತ್ಫುಲ್, ಸೈಡ್ ಕಿಕ್. ಉದಾಹರಣೆಗೆ ಒಂದು ಸೈಡ್ ಒಂದು ಅಟೆಂಡರ್ ಅಂತಂದ್ರೆ, ಅಟೆಂಡರ್ ಏನ್ ಕ್ಯಾರೆಕ್ಟರ್ ಇರಬೇಕು ಆ ಕ್ಯಾರೆಕ್ಟರ್ ಎಲ್ಲ ಅದಕ್ಕೆ ಇರುತ್ತೆ.
ಅವನ ಸ್ಟಾಕ್ ಕ್ಯಾರೆಕ್ಟರ್ಸ್ ಅಂತ ಕರೀತಾರೆ. ಏನಂತ ಕರೀತಾರೆ? ವಿ ಕಾಲ್ ದೆಮ್ ಸ್ಟಾಕ್ ಕ್ಯಾರೆಕ್ಟರ್ಸ್ ಅಂತ ಕರೀತಾರೆ. ಓಕೆ, just a second, there is a small thing. ಓಕೆ, ಸ್ಟಾಕ್ ಅಂತ ಇದೆ. ಓಕೆ, ಈಗ ಮುಂದೆ ಹೋಗೋಣ. ನಿಮಗೆ ಅಲ್ಲಿ ನಂಬರ್ ಕೂಡ ಡಿಸ್ಪ್ಲೇ ಆಗ್ತಾ ಇದೆ. ಯಾರು ಇಂಟ್ರೆಸ್ಟ್ ಇದೆ ಮಾಹಿತಿನ ಪಡ್ಬೋದು. ಹಾಗಾಗಿ ವೈ ಡು ವಿ ನೀಡ್ ಕ್ಯಾರೆಕ್ಟರ್ಸ್? ಆಫ್ಟರ್ ಆಲ್ ಕ್ಯಾರೆಕ್ಟರ್ಸ್ ಯಾಕೆ ಬೇಕು? ಬಿಕಾಸ್ ಕ್ಯಾರೆಕ್ಟರ್ಸ್ ಆರ್ ದ ಪರ್ಸನ್ಸ್ ಹೂ ಮೂವ್ ದ ಸ್ಟೋರಿ. ವಿತೌಟ್ ದೆಮ್ ಹೌ ಕ್ಯಾನ್ ಯು ನೋ ಎನಿಥಿಂಗ್? ಸ್ಟೋರಿನೇ ಮೂವ್ ಆಗಲ್ಲ. ಗುಡ್ ಕ್ಯಾರೆಕ್ಟರ್, ಆಂಟಗನಿಸ್ಟ್, ಪ್ರೊಟಗನಿಸ್ಟ್, ಎವ್ರಿಬಡಿ ರಿಕ್ವೈರ್. ಅದಿಲ್ಲದೆ ಇದ್ರೆ ದಟ್ ಯು ಕಾಂಟ್ ಹ್ಯಾವ್ ದ ಸ್ಟೋರೀಸೇ ಬರೋದಿಲ್ಲ. ಹೀಗಿರುತ್ತೆ. ಯು ಮೇ ನಾಟ್ ಹ್ಯಾವ್ ದ ಆಂಟಗನಿಸ್ಟ್ ಇಲ್ದಂಗೂ ಕೂಡ ಇರ್ಬೋದು, ಅಂಡ್ ದೇ ಬ್ರಿಂಗ್ ವೈಡ್ ವೆರೈಟಿ, ಅಂಡ್ ದೇ ಮೇ ಬಿ ವೆರಿ ಸ್ಪಿರಿಚುವಲ್ ಇನ್ ನೇಚರ್ ಇರ್ಬೋದು. ಏನೇ ಇದ್ರು ಕೂಡ ಟು ಮೂವ್ ಸ್ಟೋರೀಸ್ ವಿ ನೀಡ್ ಕ್ಯಾರೆಕ್ಟರ್ಸ್ ಬೇಕೇ ಬೇಕು. ಹಾಗಾದ್ರೆ ನಾವು ಯು ಆರ್ ಆಲ್ ರೆಡಿ ಅನ್ಕೊಂಡಿದೀವಿ. ಫಾರ್ ವಾಟ್? ಇಲ್ಲಿವರೆಗೆ ಸ್ಟಡಿ ಮಾಡಿದ್ರಿ, ಅಂಡ್ ವಿ ಹ್ಯಾವ್ ಅ ಪೋಸ್ಟ್ ಟೆಸ್ಟ್. ಲೆಟ್ಸ್ ಸಿ ಹೌ ಮೆನಿ ಆಫ್ ಯು ಆನ್ಸರ್ ಇಟ್. ವಾಟ್ ಆರ್ ದ 5 ಇಂಡೈರೆಕ್ಟ್ ಕ್ಯಾರೆಕ್ಟರೈಸೇಷನ್? 5 ಇಂಡೈರೆಕ್ಟ್ ಕ್ಯಾರೆಕ್ಟರೈಸೇಷನ್ ಹೆಲ್ಪ್ಫುಲ್ ಆದಂತ ಐಟಮ್ಗಳು ಯಾವುದು? ಟಚ್, ಟೇಸ್ಟ್, ಸ್ಮೆಲ್, ಹಿಯರ್, ಸಿ. ಸ್ಪೀಚ್, ಥಾಟ್ಸ್, ಲುಕ್ಸ್, ಆಕ್ಷನ್ಸ್, ರಿಲೇಶನ್ಶಿಪ್ಸ್. ಐಸ್, ನೋಸ್, ಇಯರ್ಸ್, ಥ್ರೋಟ್, ಮೌತ್. ಸ್ಪೀಚ್, ಟಚ್, ಆಕ್ಷನ್, ಸ್ಮೆಲ್, ರಿಲೇಶನ್ಶಿಪ್. ಕಮ್ ಆನ್, ದಿಸ್ ಇಸ್ ವೆರಿ ಫ್ರೀ ಕ್ವಶನ್. ಇಂಡೈರೆಕ್ಟ್ ಕ್ಯಾರೆಕ್ಟರೈಸೇಷನ್ ಅನ್ನ ಹೌ ಕ್ಯಾನ್ ಯು ಇಂಡೈರೆಕ್ಟ್ಲಿ ಕ್ಯಾರೆಕ್ಟರೈಸ್? ಹೇಗೆ ಮಾಡ್ತೀರಾ? ಓಕೆ, ಬೇಗ ಆನ್ಸರ್ ಮಾಡಿ. ಕಮಾನ್, ನಿಮ್ ಕಾಮೆಂಟ್ ಬರ್ತಾ ಇಲ್ಲ. ಐ ಡೋಂಟ್ ನೋ ವೈ. ಓಕೆ, ಬಿ ಅಂತ ಇದ್ರ. ಮೆನಿ ಆಫ್ ಯು ಆರ್ ಸೇಯಿಂಗ್ ಬಿ. ಯಸ್, ಅಂಡ್ ಯು ಆರ್ ರೈಟ್. ನೀವೆಲ್ಲ ರೈಟ್ ಇದ್ದೀರಾ. ಸ್ಪೀಚ್, ಥಾಟ್ಸ್, ಲುಕ್ಸ್ ಅಂಡ್ ಆಕ್ಷನ್ಸ್, ದೇ ಹೆಲ್ಪ್ ಯು ಟು ಮೇಕ್ ಇಂಡೈರೆಕ್ಟ್ ಕ್ಯಾರೆಕ್ಟರೈಸೇಷನ್. ಇದೆಲ್ಲ ಇಂಪಾರ್ಟೆಂಟ್ ಅಲ್ವಾ? ವಾಟ್ ಈಸ್ ಕ್ಯಾರೆಕ್ಟರ್? ಕ್ಯಾರೆಕ್ಟರ್ ಅಂದ್ರೆ ಏನು? ವಾಟ್ ಡು ಯು ಲರ್ನ್ ಫ್ರಮ್ ದಿಸ್? ಇದ್ರಲ್ಲಿ ಏನ್ ಕಲ್ತ್ರಿ? ವಾಟ್ ಈಸ್ ಕ್ಯಾರೆಕ್ಟರ್? The person or animal that takes part in the action of a literary work. Character. Something that is drawn or read about. Something in the main part of a story. The person or animal that takes apart the action literary work. Which one? Second question. Which is right one? Bala easy then. Very easy. Though I am expecting your answer. Number could have, please try to put the number. It will help me to rectify the mistakes. Otherwise, okay. The first one, a person or animal that takes part in the action of a literary work is known as character. That is the character. Option A. Mundogana, let's move on. Indirect characterization andre what is indirect characterization? Illi your options are here. When the author smells things from the audience that reveals the personality of a character. When the author hears the things from the audience to reveal the personality of a character. We are talking about indirect. When the author tells the audience what the personality of a character is. When the author shows things that reveal the personality of a character. ಹೇಳಿ ಯಾವುದು? Question number 3. Indirect characterization. What is indirect characterization? Okay. Yes, the right answer. When the author smells things from the audience that reveals personality of a character. ಒಂದು character ಏನಿದೆ, what is the character is all about ಅನ್ನೋದು never author tells. he smells, ತಿಳ್ಕೊಳ್ತಾನೆ. ಎಲ್ಲಿದ್ದ? From the audience ಇಂದ he comes to know. ನೇರವಾಗಿ ಅವನೇ ಹೇಳಲ್ಲ. he comes to know from the audience.
when the author shows things, show ಮಾಡಲ್ಲ, show ಮಾಡಿದ್ರೆ ಅದು direct. When he learns it, it becomes indirect. ಗೊತ್ತಿಲ್ಲಪ್ಪ. Okay, dynamic character ಅಂದ್ರೆ, let me ask you a question. What is dynamic character? Dynamic character, a character that is different, that is not different, does not have any change of heart by the end of the story. A character that is different has a has a change of heart by the end of the story. A character that wants to change by the end of the story. A character that plans to change by the end of the story. ಯಾವ್ದು ಹೇಳ್ತೀರಾ? Answer. Maybe not, sir. I expect you to answer. PU ಲೆಕ್ಚರ್ದು ರೀಸೆಂಟ್ ಆಗಿ ಒಂದು ವೀಕ್ ಆರ್ ಒಂದು 15 days ಅಲ್ಲಿ ನೋಟಿಫಿಕೇಶನ್ ಆಗುತ್ತೆ ಅಂತ ಈವನ್ ದ ಮಿನಿಸ್ಟರ್ ಹ್ಯಾಸ್ ಟೋಲ್ಡ್ ಟುಡೇ. ಇವತ್ತಿನ ನ್ಯೂಸ್ ಪೇಪರ್ ನೋಡಿ, ಮಿನಿಸ್ಟರ್ ಹ್ಯಾಸ್ ಟೋಲ್ಡ್ ದಟ್ ವಿ ಆರ್ ಗೋಯಿಂಗ್ ಟು ಮೇಕ್ ನೋಟಿಫಿಕೇಶನ್ ಸೂನ್ ಅಂತ ಹೇಳಿದ್ದಾರೆ. ಓಕೆ ನೋಡಿ, ದ ರೈಟ್ ಡೈನಾಮಿಕ್ ಕ್ಯಾರೆಕ್ಟರ್ ಅಂದ್ರೆ ಆ ಕ್ಯಾರೆಕ್ಟರ್ ದಟ್ ಈಸ್ ಡಿಫರೆಂಟ್ ಆರ್ ಹ್ಯಾಸ್ ಅ ಚೇಂಜ್ ಬೈ ಆಫ್ ಹಾರ್ಟ್ ಬೈ ದ ಎಂಡ್ ಆಫ್ ದ ಸ್ಟೋರಿ. ಸ್ಟೋರಿ ಅಷ್ಟೊತ್ತಿಗೆ ಅದರ ಹಾರ್ಟ್ ಅಥವಾ ಮೈಂಡ್ ಏನಾಗುತ್ತೆ, ಚೇಂಜ್ ಆಗುತ್ತೆ. ಅದನ್ನ ಡೈನಾಮಿಕ್ ಕ್ಯಾರೆಕ್ಟರ್ ಅಂತ ಕರೀತಾರೆ. ಅದು ಪ್ಲಾನ್ ಮಾಡಲ್ಲ, ಇಟ್ ಡಸಂಟ್ ಪ್ಲಾನ್, ಇಟ್ ಹ್ಯಾಪನ್ಸ್. ಅದು ದಟ್ ಡಸಂಟ್ ವಾಂಟ್ ಟು ಚೇಂಜ್ ಅಂತಲ್ಲ, ಇಟ್ ಹ್ಯಾಪನ್ಸ್ ಟು ದ ಸರ್ಕಮ್ಸ್ಟಾನ್ಸಸ್. ಏನ್ ಮಾಡುತ್ತೆ, ಅದು ಮಾಡೋ ಹಾಗೆ ಮಾಡುತ್ತೆ. ಸೊ ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಇದೆ. ಆಪ್ಷನ್ ಬಿ ಇಸ್ ಅ ರೈಟ್ ಆನ್ಸರ್. ವಾಟ್ ಟು ಟೆಲ್. ಡೈರೆಕ್ಟ್ ಕ್ಯಾರೆಕ್ಟರೈಸೇಷನ್ ಅಂದ್ರೆ ಏನು? ವಾಟ್ ಈಸ್ ಡೈರೆಕ್ಟ್ ಕ್ಯಾರೆಕ್ಟರೈಸೇಷನ್? When the author shows the audience what the personality of the character is, when the author says nothing and allows the audience to guess what personality of character is. When the author has the same personality of a character. ಏನಿದೆ? Come on, answer ಮಾಡಿ. What is characterization? Direct characterization. Number ಕೂಡ ಹಾಕಿ, put the number, that will help us. Put the number please. This is the 5th question. Sir, ನಮಗೆ ನಂಬರ್ ಕಂಡಿಲ್ಲ, ನಾವು ನಿಮಗೆ ಹೆಂಗ್ ನಂಬರ್ ಹಾಕೋಣ? This is the 5th question. This is the 5th question. Okay. The right answer, I'm going to tell you. When the author tells the audience what the personality of the character is, he tells it. He tells it. Tells ನಿಮಗೆ shows ಅಂತ ಇದೆ ಇದು. This is shows. The best word is he tells it, not so this is the right answer. Rakesh, what is the file of a character? File character ಅಂದ್ರೆ ಏನು? What is file character? A character that covers a plate of food, the character that doesn't spoil, a character that covers the plate of a food, file. Wow. The character that doesn't spoil, the character who stays the same throughout the story, the character whose personality or attitude is in sharp contrast to those of another character of the same work. ಯಾವ್ದಿದೆ? File. Question number 6th. Let's consider ಇದನ್ನ 6th ಅಂತ ಹೇಳೋಣ. 6th question ಗೆ come up with your answers. 6th ಗೆ right answer correct ಆಗಿದೆ. And yes, option number D, the character whose personality or attitude is in sharp contrast to those of another character of the same work. ಅಲ್ಲಿ ಬರುವಂತ ಪಾತ್ರದಲ್ಲಿ ಶಾರ್ಪ್ ಕಾಂಟ್ರಾಸ್ಟ್ ಮಾಡುತ್ತೆ. ಇಲ್ಲಿ ಬರುವಂತ ಕ್ಯಾರೆಕ್ಟರ್ ಏನ್ ಮಾಡುತ್ತೆ? ಶಾರ್ಪ್ ಕಾಂಟ್ರಾಸ್ಟ್ ಇರುತ್ತೆ. ಇಟ್ ಇಸ್ ನಾಟ್ ವೆರಿ ಸೀರಿಯಸ್. ಉದಾಹರಣೆಗೆ ಕಾಂತಾರ ಮೂವಿಯಲ್ಲಿ ದ ಪರ್ಸನ್ ಹೀರೋ ಜೊತೆಗೆ ಇರ್ತಾನಲ್ಲ,
ಆ ಪರ್ಸನ್ ಏನಿದೆ ಈಸ್ ಎ ಫೈಲ್. ಹೌದಾ? ಫೈಲ್ ಈಸ್ ನಾಟ್ ವೆರಿ ಸೀರಿಯಸ್ ಕ್ಯಾರೆಕ್ಟರ್, ಒಂದು ರೀತಿ ಕಾಮಿಕ್ ಕ್ಯಾರೆಕ್ಟರ್ ಇರ್ತಾನೆ. ಅಂಡ್ ಹಿ ನೆವರ್ ಹ್ಯಾಸ್ ಎನಿ ಎಥಿಕ್ಸ್ ಇರಲ್ಲ, ಹಾಗೆ ಫೈಲ್ ತರ ಬಿಹೇವ್ ಮಾಡ್ತಾನೆ. ಫೈಲ್ ಎಸ್, ದಟ್ ಇಸ್ ದ ಆನ್ಸರ್. ನೆಕ್ಸ್ಟ್ ಹೋಗೋಣ. ವಾಟ್ ಇಸ್ ಇಂಟರ್ನಲ್ ಕಾನ್ಫ್ಲಿಕ್ಟ್ ಅಂದ್ರೆ, ಐ ಟೋಲ್ಡ್ ಯು ವೆನ್ ವಿ ವರ್ ಡಿಸ್ಕಸಿಂಗ್ ಮ್ಯಾನ್ ವರ್ಸಸ್ ಸೆಲ್ಫ್, ಮ್ಯಾನ್ ವರ್ಸಸ್ ಮ್ಯಾನ್ ವರ್ಸಸ್ ನೇಚರ್, ಮ್ಯಾನ್ ವರ್ಸಸ್ ಟೆಕ್ನಾಲಜಿ. ಯಾವುದನ್ನ ನೀವು ಇಂಟರ್ನಲ್ ಕಾನ್ಫ್ಲಿಕ್ಟ್ ಅಂತ ಕರಿತೀರಾ? ಕ್ವಶನ್ ನಂಬರ್ 7. What is internal conflict? Man versus self. When a character struggles within the mind ಅಲ್ಲಿ ಸ್ಟ್ರಗಲ್ ಇದ್ರೆ ಇಂಟರ್ನಲ್ ಸ್ಟ್ರಗಲ್ ಅಂತಾರೆ. When the struggle is man versus man ಅಥವಾ man versus nature, man versus something ಆದ್ರೆ ಅದನ್ನ ಎಕ್ಸ್ಟರ್ನಲ್ ಅಂತಾರೆ. Man, when the character struggles within the mind, who is torn between different courses of action. Man versus man ಅಲ್ರಿ, man versus self, ಅದನ್ನೇ ಇಂಟರ್ನಲ್ ಕಾನ್ಫ್ಲಿಕ್ಟ್ ಅಂತಾರೆ. ಪ್ರೊಟಾಗನಿಸ್ಟ್ ಅಂದ್ರೆ ಯಾರು? ಹೂ ಇಸ್ ದ ಪ್ರೊಟಾಗನಿಸ್ಟ್? Eighth, the author of a literary work. Protagonist ಅಂದ್ರೆ author. Character that is against the main character. Main character of the literary work, the narrator of a literary work. Okay, the main character of a literary work na we call it as a protagonist ಅಂತ ಕರಿತೀವಿ. We call him protagonist. ಕರೆಕ್ಟ್ ಇದೆ ನಿಮ್ಮ ಆನ್ಸರ್ಸ್ ಎಲ್ಲ. ಬಿ ಅಂತ ಹೇಳ್ತಾ ಇದ್ರೆ yes, you are right. What is external conflict? When a character struggles within ಅಥವಾ when a character struggles with some outside forces, as another character, nature, society. Exist when a character does not struggle. Exist when a character struggles with his or her author or audience. ಯಾವ್ದಿದೆ? ಬಹಳ ಇದೆ. ವೆಂಕಟಾಚಲಪತಿ ಅವರಿಗೆ ನೋಟಿಫಿಕೇಶನ್ ಬಂದಿಲ್ಲ ಅಂತೆ. Okay, the right answer option number B. Actually this is 9th ಅಂತ ಅಂದ್ಕೊಳ್ತೀವಲ್ಲ. Yes, 8th, 9th. This is 9th. 9th ಗೆ B is the answer. ಯಾಕಂತಂದ್ರೆ when a character struggles with some outside forces like a character, ಈ ಕ್ಯಾರೆಕ್ಟರ್ ಇನ್ನೊಂದು ಕ್ಯಾರೆಕ್ಟರ್ ಜೊತೆಗೆ ಅಲ್ಲಿರೋ ನೇಚರ್ ಜೊತೆಗೆ ಸೊಸೈಟಿ ಜೊತೆ ಫೈಟ್ ಮಾಡಿದ್ರೆ ಅದನ್ನ ಎಕ್ಸ್ಟರ್ನಲ್ ಕಾನ್ಫ್ಲಿಕ್ಟ್ ಅಂತ ಕರೀತಾರೆ. ವೆರಿ ಈಜಿ ಇದೆ. Antagonist. Who is the antagonist? The main character of a literary work. The author, character not in force or conflict with the main character. Character or force in conflict with the main character. 10th. This is the 10th. The right answer option number D. The character or force in conflict with main character. Main character ಜೊತೆ ಫೈಟ್ ಇದ್ರೆ ಅದನ್ನ antagonist ಅಂತ ಕರೀತಾರೆ. Fight may be direct one or indirect one, ಅಥವಾ ಡೈರೆಕ್ಟ್ ಆರ್ ಇಂಡೈರೆಕ್ಟ್ ಇರ್ಬೋದು, ಬಟ್ ಫೈಟ್ ಈಸ್ ದೇರ್. ಫೈಟ್ ಇದೆ. ಸ್ಟ್ಯಾಟಿಕ್ ಕ್ಯಾರೆಕ್ಟರ್ ಯಾವುದು? ವಾಟ್ ಈಸ್ ಸ್ಟ್ಯಾಟಿಕ್ ಕ್ಯಾರೆಕ್ಟರ್? 11th ಕ್ವಶನ್. ಇಟ್ಸ್ ಅ ಟು ಸ್ಟ್ಯಾಟಿಕ್ ಕ್ಯಾರೆಕ್ಟರ್. ಸ್ಟ್ಯಾಟಿಕ್ ಕ್ಯಾರೆಕ್ಟರ್ ಅಂದ್ರೆ ಏನು? ಎಸ್, a character that stays same throughout the plot, doesn't stay same. Authors that says 11th.
ಬಹಳ ಈಸಿ ಇದೆ. ಇದು ಯಾವ ಇಯರ್ ಕ್ವಶನ್, ಇದು ಯಾವ ಇಯರ್ ಕ್ವಶನ್ ಪೇಪರ್ ಇಲ್ಲ, ಇದು ಆನ್ ದ ಟಾಪಿಕ್ ಮೇಲೆ ಕೇಳಿರುವಂತ ಕ್ವಶನ್ ಪೇಪರ್ಸ್ ಅಷ್ಟೇ. ಯಾವುದು ಇವತ್ತು ವಿ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ ಕ್ಯಾರೆಕ್ಟರೈಸೇಷನ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ, ಅದ್ರ ಮೇಲೆ ಬರುವಂತ ಪ್ರಶ್ನೆಗಳು. ದಟ್ಸ್ ಇಟ್. 8 ಕ್ವಶನ್ ರಿಪೀಟ್ ಮಾಡಕ್ಕೆ ಏನಿದೆ ಅಮ್ಮ, ವಾಟ್ ಈಸ್ ದೇರ್? ನೀವೇ ಹಿಂದೆ ಹೋಗ್ಬಿಟ್ರಲ್ಲ. ಪ್ರೊಟಗನಿಸ್ಟ್ ಅಂದ್ರೆ ಏನು? ಮೇನ್ ಕ್ಯಾರೆಕ್ಟರ್ ಆಫ್ ಲಿಟರ್ ವರ್ಕ್. ಲಿಟರ್ ವರ್ಕ್ ನ ಮೇನ್ ಕ್ಯಾರೆಕ್ಟರ್ ನಾವಂತೀವಿ ಪ್ರೊಟಗನಿಸ್ಟ್. ನಥಿಂಗ್ ಇಸ್ ದೇರ್, ಸಿಂಪ್ಲಿ ನಥಿಂಗ್. ಅಲ್ಲಿ ಏನಿಲ್ಲ. ಮೇನ್ ಕ್ಯಾರೆಕ್ಟರ್ ನ ಪ್ರೊಟಗನಿಸ್ಟ್ ಅಂತೀವಿ. ಚೇಂಜ್ ಆಗ್ಬಿಟ್ಟು ಕ್ಯಾರೆಕ್ಟರ್ ನ ಸ್ಟಾಟಿಕ್ ಅಂತ ಹೇಳ್ತೀವಿ. ಹಾಗೆ ಕ್ಯಾರೆಕ್ಟರೈಸೇಷನ್ ಅಂದ್ರೆ ಏನು? ವಾಟ್ ಈಸ್ ಕ್ಯಾರೆಕ್ಟರೈಸೇಷನ್? 12th ಕ್ವಶನ್. Characterization. 12th. What is characterization? Okay. When the author tells the audience about personality of a character, the process by which author reveals the personality about the character. When the author shows the audience about the personality of the character, the process by which audience guesses the personality of the character. Right answer in there. It is the process by which author reveals the personality of a character. ಪಿಯುದಲ್ಲಿ ಈ ರೀತಿ ಕ್ವಶನ್ಸ್ ಕೇಳ್ತಾರ ಅಂದಾಗ ಪಿಯುದಲ್ಲಿ ಏನ್ ಮಾಡ್ತಾರೆ, 4 ನಿಮ್ಗೆ ಆಪ್ಷನ್ಸ್ ಕೊಡ್ತಾರೆ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ದ ಮೇನ್ ಕ್ಯಾರೆಕ್ಟರ್ ಇನ್ ದ ಸ್ಟೋರಿ ಆಫ್ ವಾಟ್ ಅಂತ ಕ್ವಶನ್ ಕೇಳ್ತಾರೆ. ಸ್ವಲ್ಪ ಅಡ್ವಾನ್ಸ್ ಇರುತ್ತೆ ಇದೆಲ್ಲ. HSTR ಕೇಳುವಂತ ಕ್ವಶನ್ಸ್. ಅಲ್ಲಿ ಒಂದು ಲೆವೆಲ್ ಹೆಚ್ಚು ಮುಂದೋಗಿರ್ತಾರೆ. ಒಂದೊಂದು ವಿಚ್ ಇಸ್ ದ ಮೈನರ್ ಕ್ಯಾರೆಕ್ಟರ್ ಇನ್ ದ ಫಾಲೋಯಿಂಗ್ ಅಂತ ಕೊಡ್ತಾರೆ, ಅಥವಾ ಮ್ಯಾಸಿವ್ ಫಾಲೋಯಿಂಗ್ ಕೊಡ್ತಾರೆ. ಕ್ಯಾರೆಕ್ಟರ್, ಮೈನರ್ ಕ್ಯಾರೆಕ್ಟರ್ ಸ್ಟೋರೀಸ್, ಮೈನರ್ ಕ್ಯಾರೆಕ್ಟರ್ ಸ್ಟೋರೀಸ್, ಮೈನರ್ ಕ್ಯಾರೆಕ್ಟರ್ ಪ್ಲೇ, ಡ್ರಾಮಾ ಹಿಂಗ್ ಕೊಡ್ತಾರೆ. ಮ್ಯಾಚ್ ಮಾಡೋದಕ್ಕೆ ಕೊಡ್ತಾರೆ. ಕ್ವಶನ್ ಲೆವೆಲ್ ಸ್ವಲ್ಪ ಜಾಸ್ತಿ ಇರುತ್ತೆ. ಇದು HSTR ಲೆವೆಲ್ಗೆ ಓಕೆ. ಓಕೆ, ನಾನು ಹೇಳ್ತಿದ್ದೆ ಆಪ್ಷನ್ ನಂಬರ್ ಬಿ ರೈಟ್ ಆನ್ಸರ್. ಹಾಗೇನೆ ಈಗ ಮುಂದೆ ಹೋಗೋಣ. ಲೆಟ್ಸ್ ಟೇಕ್ ಸೆಟ್ ನಂಬರ್ 3. ಈಗ ನಾವು ಸೆಟ್ ನಂಬರ್ 3ಗೆ ತಗೊಳ್ತಾ ಇದ್ದೀವಿ. ಪಟಾಪಟ್. ಈಗ ಡೆಫಿನೇಷನ್ ಇತ್ತು, ಈಗ ಮೊದಲು ಡೆಫಿನೇಷನ್ ಇದೆ, ಅದಕ್ಕೆ ಆನ್ಸರ್ಸ್ ಇದೆ. ಆ ಕ್ಯಾರೆಕ್ಟರ್ ಹೂ ಡೆವಲಪ್ಸ್ ಅಂಡ್ ಗ್ರೋಸ್ ಡ್ಯೂರಿಂಗ್ ದ ಸ್ಟೋರಿ. ಸ್ಟೋರಿಯಲ್ಲಿ ಡೆವಲಪ್ ಆಗೋದಕ್ಕೆ ಏನಂತಾರೆ? ಡೈನಾಮಿಕ್, ಸ್ಟಾಟಿಕ್, ಫ್ಲಾಟ್, ರೌಂಡ್. ಸೆಟ್ ನಂಬರ್ 3 ಕ್ವಶನ್ ನಂಬರ್ 1. ದ ರೈಟ್ ಆನ್ಸರ್ ನಾನು ಹೇಳ್ಬಿಡ್ತೀನಿ ಪಟಾಪಟ್. ಡೈನಾಮಿಕ್ ಕ್ಯಾರೆಕ್ಟರ್. ಆ ಕ್ಯಾರೆಕ್ಟರ್ ಹೂ ಡೆವಲಪ್ಸ್ ಅಂಡ್ ಗ್ರೋಸ್ ಡ್ಯೂರಿಂಗ್ ದ ಸ್ಟೋರಿ. ಸ್ಟೋರಿಯಲ್ಲಿ ಬೆಳೀತಾ ಹೋಗುವಂತ ಕ್ಯಾರೆಕ್ಟರ್ ನಾವು ಡೈನಾಮಿಕ್ ಅಂತ ಕರಿತೀವಿ. ನೆಕ್ಸ್ಟ್, ಎನ್ ಆಥರ್ ಡೆಫಿನೇಷನ್ ಇದೆ ನೋಡಿ. an author tells what a character looks like, does and says, as well as how other characters react to him or her, and the reader draws conclusion about the character. ಇದಕ್ಕೆ ಏನಂತ ಕರೀತಾರೆ? ಆಥರ್ ಟೆಲ್ಸ್ ವಾಟ್ ಕ್ಯಾರೆಕ್ಟರ್ ಲುಕ್ಸ್ ಲೈಕ್. ಕ್ಯಾರೆಕ್ಟರ್ ಹೇಗಿದೆ, ಏನ್ ಮಾಡುತ್ತೆ, ಏನ್ ತಿನ್ನುತ್ತೆ, ಏನ್ ಉಣ್ಣುತ್ತೆ ಅಂತ ಹೇಳ್ತಾ ಹೋಗ್ತಾನೆ. ಅದನ್ನ ನೀವು ಏನಂತ ಕರೀತೀರಾ? ವಾಟ್ ವುಡ್ ಯು ಕಾಲ್ ಇಟ್? ಏನಂತೀರಾ? ವಾಟ್ ವುಡ್ ಯು ಕಾಲ್ ಇಟ್? ಟೈಮ್ ಬಹಳ ಆಯ್ತು. ಹಿ ಟೆಲ್ಸ್ ಹೇಳ್ತಾ ಇದ್ರೆ ಅದನ್ನ ಏನಂತೀವಿ? ಅದನ್ನ ವಿ ಕಾಲ್ ಇಟ್ as ಡೈರೆಕ್ಟ್ ಕ್ಯಾರೆಕ್ಟರೈಸೇಷನ್ ಅಂತ ಕರಿತೀವಿ. ಬಿ ಹೆಂಗಾಗತ್ರಿ? ಇಂಡೈರೆಕ್ಟ್ ಹೆಂಗಾಗುತ್ತೆ? ಹಿ ಟೆಲ್ಸ್ ಹೇಗ್ ಕಾಣುತ್ತೆ, ಅದು ಹೇಗಿರುತ್ತೆ, ನೇರಾಗಿ ಹೇಳ್ತಾನೆ ಅವನು. ಆಪ್ಷನ್ ಡಿ ಆಗುತ್ತೆ. ಇಂಡೈರೆಕ್ಟ್ ಅಂದ್ರೆ ಬೇರೆ ಏನ್ ಮಾಡ್ತಾನೆ, ಒಂದು ಸಿಚುವೇಶನ್ ಕೊಟ್ಟು ಇನ್ಫರ್ಮ್ ಮಾಡೋದಕ್ಕೆ ಹೇಳ್ತಾನೆ, ಇನ್ಫರ್ಮ್ ಮಾಡಕ್ ಹೇಳ್ತಾನೆ. A literary character whose personality can be defined by one, maybe two traits. ಒಂದು ಟ್ರೈಟ್ ಅಥವಾ ಎರಡು ಟ್ರೈಟ್ ಇತ್ತು, ಆ ಗುಣ, ಎರಡು ಗುಣಗಳು ಇರೋಂತ, ಒಂದು ಅಥವಾ ಎರಡು ಗುಣ ಇರೋಂತ ಪರ್ಸನಾಲಿಟಿ ನಾವು ಏನಂತ ಕರಿತೀವಿ? ವಾಟ್ ಡು ವಿ ಕಾಲ್? ಸ್ಟ್ಯಾಟಿಕ್, ಫ್ಲಾಟ್, ಮತ್ತೆ ಡೈನಾಮಿಕ್, ಮತ್ತೆ ರೌಂಡ್. ಅದನ್ನ ನಾವೇನಂತ ಕರಿತೀವ್ರಿ? ಕಮಾನ್ ಆನ್ಸರ್ ಮಾಡಿ ಪಟ್ ಅಂತ. ಥರ್ಡ್ ಕ್ವಶನ್. ಲೆಟ್ ಮೀ ಆನ್ಸರ್. ನಾನೇ ಆನ್ಸರ್ ಮಾಡ್ಲಾ ಅಥವಾ ವೇಟ್ ಮಾಡ್ಲಾ? ದಟ್ಸ್ ಮೈ ಡಿಲೆಮಾ. How much time you require?
The right answer, a literary character whose personality can be ಡಿಫೈನ್ಡ್ ಒಂದೇ ಗುಣ ಎರಡು ಗುಣ ಇದ್ರದ್ದು ನಾವೇಂತ ಕರಿತೀವಿ ಫ್ಲಾಟ್ ಅಂತ ಕರಿತೀವಿ. ನೀವೆಲ್ಲ ಏನ್ ಆನ್ಸರ್ ಮಾಡ್ತಿದ್ರಾ ನೋಡಿ. ಡೈನಾಮಿಕ್ ಅಂತೀರಿ, ಡೈನಾಮಿಕ್ ಚೇಂಜ್, ಇಟ್ ಗ್ರೋಸ್ ಅಂಡರ್ ಚೇಂಜ್, ಅಂಡರ್ ಗೋಸ್ ಚೇಂಜ್ ಆಗೋದಕ್ಕೆ ನಾವೇನಂತೀವಿ ಡೈನಾಮಿಕ್ ಅಂತೀವಿ. ಫ್ಲಾಟ್ ಅಂತಂದ್ರೆ ಇದೆ, ಫ್ಲಾಟ್ ಅಂದ್ರೆ ಅಲ್ಲಿ 1 or 2 ಇರುತ್ತೆ, ವಿಚ್ ನೆವರ್ ಚೇಂಜಸ್, ಯಾವ್ದು ಚೇಂಜಸ್ ಇಲ್ಲದಕ್ಕೆ ನೆವರ್ ಚೇಂಜಸ್, ಅದನ್ನ ನಾವೇನಂತೀವಿ ಸ್ಟಾಟಿಕ್ ಅಂತ ಕರಿತೀವಿ. ಪಾಸಿಟಿವ್ ಇರ್ಬೋದು, ನೆಗೆಟಿವ್ ಇರ್ಬೋದು, ಮೇ ಬಿ ನೋ ಪ್ರಾಬ್ಲಮ್ ಅಟ್ ಆಲ್. These character types are deal mainly with traits ಇಟ್ಕೊಂಡೇ ಲೆಕ್ಕ ಹಾಕ್ತಿವಿ. All historical characters, static and dynamic characters, flat and round characters. ಒಂದು ಟ್ರೈಟ್ಸ್ ಲೆಕ್ಕ ಇಟ್ಕೊಂಡು ಅವಳ ಗುಣಗಳನ್ನ ಇಟ್ಕೊಂಡು ನಾವು ಲೆಕ್ಕ ಹಾಕ್ತಿವಿ. ಅದನ್ನ ನಾವು ಏನಂತ ಕರಿತೀವಿ ಅಂತಂದ್ರೆ ಅವನ ಟ್ರೈಟ್ಸ್ ಮೇಲೆ, ವಿತ್ ಓನ್ಲಿ ಟ್ರೈಟ್ಸ್. ಎಸ್, ಫ್ಲಾಟ್ ಮತ್ತೆ ರೌಂಡ್ ಅಂತೀವಿ. ಈ ಟ್ರೈಟ್ಸ್ ಮೇಲೆ ಕ್ಲಾಸಿಫಿಕೇಶನ್ ಮಾಡಿದಾಗ ನಾವ್ ಏನ್ ಮಾಡ್ತೀವಿ, ಫ್ಲಾಟ್ ಮತ್ತೆ ರೌಂಡ್ ಅಂತೀವಿ. ಡೈಮೆನ್ಷನ್, ಅವಳು ಬೆಳಿತವ, ಪಾತ್ರಗಳು ಬೆಳಿತವೆ ಬೆಳೆಯಲ್ಲ ಅಂತ ಲೆಕ್ಕ ಹಾಕೋದಕ್ಕೆ ಅವ್ನು ಸ್ಟಾಟಿಕ್ ಮತ್ತೆ ಡೈನಾಮಿಕ್ ಅಂತ ಮಾಡ್ತೀವಿ. ಪಾತ್ರಗಳು ಬೆಳೆದ್ರೆ ಅದು ಡೈನಾಮಿಕ್ ಅಂತ, ಅವು ಇದ್ರೆ ಸ್ಟಾಟಿಕ್ ಅಂತ. ಅಲ್ಲಿ 1 ಅಥವಾ 2 ಗುಣಗಳಿದ್ರೆ ಅದನ್ನ ಫ್ಲಾಟ್ ಅಂತ, ಆಲ್ ರೌಂಡ್ ಎಲ್ಲ ಗುಣಗಳಿದ್ರೆ ಅದನ್ನ ನಾವು ರೌಂಡ್ ಅಂತ ಕರಿತೀವಿ. ಹಿಸ್ಟೋರಿಕಲ್ ಬಡಿ ಸುಮ್ಮನೆ ಸೇರಿಸಿರೋದು. ನೆಕ್ಸ್ಟ್, ದೀಸ್ ಕ್ಯಾರೆಕ್ಟರ್ಸ್ ಡೀಲ್ ಮೇನ್ಲಿ ವಿತ್ ಚೇಂಜ್ ಆಗೋಂಥದ್ದು ಕ್ಯಾರೆಕ್ಟರ್. ಕಾಮಿಕಲ್ ಕ್ಯಾರೆಕ್ಟರ್, ಸ್ಟಾಟಿಸ್ಟಿಕ್, ಫ್ಲಾಟ್ ಮತ್ತೆ ರೌಂಡ್. ಯಾವುದು ಚೇಂಜ್, ಡೈಮೆನ್ಷನ್ಸ್ ಅಂತ ಅಂದಲ್ಲ, ಚೇಂಜ್ ಅಥವಾ ಡೈಮೆನ್ಷನ್ಸ್ ಮೇಲೆ ಡಿಪೆಂಡ್ ಆಗುವಂತ ಕ್ಯಾರೆಕ್ಟರ್ ನಾವು ಏನಂತ ಕರಿತೀವಿ. ಎಸ್, ಈ ಕಾಲವನ್ನ ಸ್ಟಾಟಿಕ್ ಮತ್ತೆ ರೌಂಡ್. ನೋಡಿ, ಇಟ್ ಈಸ್ ವೆರಿ ಮಚ್ ಕನೆಕ್ಟೆಡ್ ಟು ಫ್ಲಾಟ್ ಮತ್ತೆ ರೌಂಡ್. ಇದೆ ಇದು ಟ್ರೈಟ್, ಗುಣಗಳ ಆಧಾರಿತ, ಇದು ಚೇಂಜ್. A complex literary character with fully developed and dynamic traits. Thus, this type of character is defined by mainly traits. Traits ಮೇಲೆ ನಾವು ಡಿಸೈಡ್ ಮಾಡುವಂತಹ ಕ್ಯಾರೆಕ್ಟರ್ ನಾವೇನಂತೀವಿ, ಆ ಕಾಂಪ್ಲೆಕ್ಸ್ ಲಿಟರರಿ ಕ್ಯಾರೆಕ್ಟರ್ ವಿತ್ ಫುಲ್ಲಿ ಡೆವಲಪ್ಡ್ ಅಂಡ್ ಡೈನಾಮಿಕ್ ಟ್ರೈಟ್ಸ್. ಡೈನಾಮಿಕ್ ಟ್ರೈಟ್ಸ್ ಇದೆ, ಫುಲ್ಲಿ ಡೆವಲಪ್ಡ್ ಇದೆ. ದಸ್ ಇದನ್ನ ಏನಂತ ಕರಿತೀವಿ, ಡೈನಾಮಿಕ್ ಅಂತೀವಿ, ಏನಂತೀವಿ, ಬಹಳ ಯೋಚನೆ ಮಾಡಕ್ ಹೋದ್ರೆ ಬಹಳ ಅಂತೀವಿ. Nothing is there. A literary dramatic or character who undergoes little or inner change. ಸಣ್ಣ ಚೇಂಜಸ್ ಆಗುತ್ತೆ, ಅಥವಾ ನೋ ಚೇಂಜ್ ಅಥವಾ ಲಿಟ್ಲ್ ಚೇಂಜ್. ಇಟ್ ಓನ್ಲಿ ಫೀಲ್ಸ್, ಯು ಫೀಲ್ ದಟ್ ಕ್ಯಾರೆಕ್ಟರ್ ಡಸಂಟ್ ಗ್ರೋ ಅಟ್ ಆಲ್. ಆ ಕ್ಯಾರೆಕ್ಟರ್ ಗ್ರೋತೆ ಆಗಿಲ್ಲ ಅಂತ ಹೇಳೋ ಕ್ಯಾರೆಕ್ಟರ್ ಯಾವುದು, ಆ ಕ್ಯಾರೆಕ್ಟರ್ ಯಾವುದು. ಎಸ್, ಅದು ನಾವು ವಿ ಕಾಲ್ ಇಟ್ ಆಸ್ there is no change, static character ಅಂತ ಕರಿತೀವಿ. we call it as a static. flat ಅಂದ್ರೆ ಫ್ಲಾಟ್ ಅಲ್ಲ, ಸ್ಟಾಟಿಕ್. ಕೆಲವರಿಗೆ ಇನ್ನೂ ಪೂರ್ಣ ರೂಪದಲ್ಲಿ ರಿಯಲೈಸ್ ಆಗಿಲ್ಲ. ರೌಂಡ್ ಅಂತ ಅಂದ್ರೆ ಅದು ಅಂಡರ್ಗೋಸ್ ಲಿಟ್ಲ್ ಚೇಂಜಸ್ ಅಲ್ಲ, ಮೇಜರ್ ಚೇಂಜ್, ತುಂಬಾ ಚೇಂಜಸ್ ಬರುತ್ತೆ. ಮುಂದೋಗೋಣ. A literary dramatic character who undergoes an important inner change ಆಗುತ್ತೆ. ಅದು ಚೇಂಜ್ ಇನ್ ಪರ್ಸನಾಲಿಟಿ, ಆಟಿಟ್ಯೂಡ್ ಚೇಂಜ್ ಆಗುತ್ತೆ, ಇನ್ನರ್ ಚೇಂಜ್ ಕೂಡ ಆಗುತ್ತೆ. ಅದನ್ನ ನಾವು ಏನಂತ ಕರಿತೀವಿ, ವಾಟ್ ಡು ವಿ ಕಾಲ್. PDF ಹಾಕಿ, ಖಂಡಿತವಾಗಿ ಹಾಕೋಣ. PDF ಕ್ಲಾಸ್ ರೂಮ್ ಅಲ್ಲಿ ಹಾಕ್ತೀನಿ, ಡೋಂಟ್ ವರಿ. ಇವತ್ತು ನಿಮಗೆ ದಿಸ್ ಇಸ್ ಸೆಕೆಂಡ್ ಕ್ಲಾಸ್ ಅಲ್ವಾ. ಎಸ್, ಎಲ್ಲಾ ಕ್ಲಾಸ್ ಸೇರಿಸಿ PDF ಹಾಕ್ತೀನಿ, ಡೋಂಟ್ ವರಿ. Next, change, dynamic character is the right answer. ರಾಯಪ್ಪ ಸರ್ ಕೇಳ್ತಿದ್ದಾರೆ, ಸರ್ ಹೌ ಮೆನಿ ಮಾರ್ಕ್ಸ್ ವಿಲ್ ಕಮ್ ಆನ್ ಲಿಟ್ರೇಚರ್ ಫಾರ್ HSTR. ನೋಡಿ, ಇದು ಏನಾಗಿದೆ, ವರ್ಷ ಚೇಂಜ್ ಆಗಿದೆ. ಫಾರ್ HSTR 2015 ಪೇಪರ್ ತಗೊಳೋದಾದ್ರೆ ಇದಕ್ಕೆ ಲಿಟ್ರೇಚರ್ಗೆ 50 ಮಾರ್ಕ್ಸ್ ಕೇಳಿದ್ದಾನೆ, 50 ಮಾರ್ಕ್ಸ್ ಕೇಳಿದ್ದಾನೆ, 50 ಮಾರ್ಕ್ಸ್ ಇದೆ.
ಲಿಟ್ರೇಚರ್ ಇದೆ. ಲಿಟ್ರೇಚರ್ ಅಲ್ಲಿ ಲಿಟ್ರರಿ ಟರ್ಮ್ಸ್ ಇದೆ, ಅವ್ರ ಸಿಲೆಬಸ್ ಕೊಟ್ಟಿರೋ ಸಿಲೆಬಸ್ ಚೇಂಜ್ ಇದೆ. ಲಿಟ್ರರಿ ಟರ್ಮ್ಸ್ ಮತ್ತೆ ಅವ್ರ ಸಿಲೆಬಸ್, ಒಂದು ಸಿಲೆಬಸ್ ಕೊಟ್ಟಿರ್ತಾರಲ್ಲ ಆ ಸಿಲೆಬಸ್ ಮೇಲೆ ಒಂದು 50 ಮಾರ್ಕ್ಸ್ ಇದೆ. ಇನ್ನು ಉಳಿದ ಹಂಗೆ ಒಂದು 20 ಮಾರ್ಕ್ಸ್ಗೆ ಯಾವ್ದಿದೆ 20 ಮಾರ್ಕ್ಸ್ಗೆ ಲಿಟ್ರರಿ ಟರ್ಮ್ಸ್ ಬರುತ್ತೆ. ಈ ಲಿಟ್ರರಿ ಟರ್ಮ್ಸ್ ಹೇಳ್ತಾ ಇದ್ದೀನಿ ಆಕ್ಚುಲಿ ಕ್ಲಾಸಲ್ಲಿ ಈಗಾಗಲೇ. ಆ ನಂತರ ಹಿಸ್ಟ್ರಿ ಆಫ್ ಲಿಟ್ರೇಚರ್ ಅಥವಾ ಹಿಸ್ಟ್ರಿ ಆಫ್ ಲಿಟ್ರೇಚರ್ ಅಂತ ಹೇಳ್ತೀನಿ. ಮೆಥಡಾಲಜಿಗೆ ಸಂಬಂಧಪಟ್ಟಂಗೆ ನಿಮಗೆ ಒಂದು 10-15 ಮಾರ್ಕ್ಸ್ ಕೇಳಿದ್ದಾರೆ. ಗ್ರಾಮರ್ ಇದೆ ಒಂದು 15-20 ಮಾರ್ಕ್ಸ್ ಗ್ರಾಮರ್ ಇದೆ. 2015 ಪೇಪರ್ ಅಲ್ಲಿ ಒಂದು 20 ಮಾರ್ಕ್ಸ್ ಗ್ರಾಮರ್ ಇದೆ. 20 ಇದೊಂದು 40-45 ಆಗುತ್ತೆ. 20 ಮಾರ್ಕ್ಸ್ ಗ್ರಾಮರ್ ಇದೆ. ಗ್ರಾಮರ್ 20, ಮೆಥಡಾಲಜಿ ಒಂದು 15 ಮಾರ್ಕ್ಸ್ಗೆ, ಲಿಟ್ರೇರಿ ಟರ್ಮ್ಸ್ ಒಂದು 20 ಮಾರ್ಕ್ಸ್ಗೆ, ಅವ್ರು ಕೊಟ್ಟಿರೋ ಸಿಲೆಬಸ್ ಒಂದು 45 ಮಾರ್ಕ್ಸ್ ಕೇಳಿದ್ದಾರೆ. ಆದ್ರೆ ಇದ್ರ ಹಿಂದ್ಗಡೆ 2015 ಗಿಂತ ಮೊದಲೆಲ್ಲ ಗ್ರಾಮರ್ ಡಾಮಿನೇಟ್ ಇತ್ತು, ಈಗ ಇದೆಲ್ಲ ಡಾಮಿನೇಟ್ ಆಗ್ತಾ ಇದೆ. When the author tells you the personality of the character personality author ಹೇಳಿದ್ರೆ, when he tells ಅದನ್ನ ನಾವು ಏನಂತ ಕರಿತೀವಿ? What do we call? Yes, ಅದನ್ನ ನಾವು ಡೈರೆಕ್ಟ್ ಕ್ಯಾರೆಕ್ಟರೈಸೇಷನ್ ಅಂತ ಹೇಳ್ತೀವಿ. ಅವನೇ ಹೇಳಿದ್ರೆ, ಖುದ್ದು ಆತರ ಹೇಳಿದ್ರೆ ಡೈರೆಕ್ಟ್ ಕ್ಯಾರೆಕ್ಟರೈಸೇಷನ್, ನಾವು ಅರ್ಥ ಮಾಡ್ಕೊಂಡಂಗ್ ಮಾಡಿದ್ರೆ ಅದನ್ನ ಇಂಡೈರೆಕ್ಟ್ ಅಂತೀವಿ ಅಷ್ಟೇ. ಲಾಸ್ಟ್ ಕ್ವಶನ್ ಆಫ್ ದ ಸೆಷನ್. The author shows things that reveal the personality. He shows ಅದನ್ನ ಇಂಡೈರೆಕ್ಟ್ ಕ್ಯಾರೆಕ್ಟರೈಸೇಷನ್ ಅಂತ ಕರಿತೀವಿ. ಓಕೆ, ಏನಾದ್ರು ಪ್ರಶ್ನೆಗಳಿದ್ರೆ ಪಟಾಪಟ್ ಕೇಳ್ಬೋದು. You have 5 minutes, less than 5 minutes ಇದೆ. If you have any questions you can ask me. ಅಥವಾ ನಿಮಗೆ ಕ್ವಶನ್ಸ್ ಇಲ್ಲ ಅಂತಂದ್ರೆ ಇಟ್ಸ್ ಓಕೆ. ಓಕೆ, ನಿಮ್ದು ಯಾವ್ದು ಕ್ವಶನ್ಸ್ ಇಲ್ಲ ಅಂತ ಕಂಡು ಬರ್ತದೆ. ಏನಾದ್ರೂ ಕ್ವಶನ್ಸ್ ಇದ್ರೆ ಜಸ್ಟ್ ಡ್ರಾಪ್ ಮಿ ಮೆಸೇಜ್ ಅಲ್ಲಿ ಕಾಮೆಂಟ್ ಮಾಡಿ. ಐ ಆಮ್ ಗೋಯಿಂಗ್ ಟು ಆನ್ಸರ್ ದೆಮ್. ವ್ಯಾಲಿಡ್ ಕ್ವಶನ್ಸ್ ಮಾತ್ರ ಯು ಗೆಟ್ ದ ಆನ್ಸರ್ಸ್. ಹಾಗಾದ್ರೆ ಲೆಟ್ಸ್ ಮೀಟ್ ಟುಮಾರೋ 5 o'clock ಗೆ ಮತ್ತೆ ಪೇಪರ್ 1 ಕ್ಲಾಸ್ ಜೊತೆಗೆ ಬರುತ್ತೆ. ಹಾಗೆ PU ಯಾರು ರಿಕ್ರೂಟ್ಮೆಂಟ್ ಗೆ ಜಾಯ್ನ್ ಆಗಿದ್ದೀರಿ ಅವರಿಗೆ 5:30ಗೆ ನಿಮಗೆ ಲಿಟ್ರೇಚರ್ ಕ್ಲಾಸ್ ಬರುತ್ತೆ. ಫ್ರಮ್ ಟುಮಾರೋ ಯು ಆರ್ ಗೋಯಿಂಗ್ ಟು ಹ್ಯಾವ್ ಲಿಟ್ರೇಚರ್ ಕ್ಲಾಸ್. ಚೌಸರ್ಸ್ ಪೀರಿಯಡ್ ಇಂದ ನಾನು ಆಲ್ರೆಡಿ ಏನು ಕಂಟಿನ್ಯೂ ಮಾಡ್ತಾ ಇದೀನಿ, ದಟ್ ವಿಲ್ ಕಮ್. ಸೈಯದ್ ಅಲಿ ಸರ್ ಜಾಯ್ನ್ ಮಾಡ್ಬೋದು. ಏನೆಲ್ಲ ಕ್ಲಾಸ್ ಆಗಿದೆ ಹಿಂದಾಗಿದೆ ಅವೆಲ್ಲ ರೆಕಾರ್ಡೆಡ್ ಬರುತ್ತೆ. ಏನ್ ಮುಂದಾಗಲಿದೆ ಆ ಕ್ಲಾಸ್ಗಳೆಲ್ಲ ಲೈವ್ ಬರುತ್ತೆ. ಓಕೆ, ಕ್ಯಾರೆಕ್ಟರ್ ಕಂಟಿನ್ಯೂ ಇದೆಯಾ ಸರ್? ಇಲ್ಲ, ದಟ್ಸ್ ಇಟ್ ಅಷ್ಟೇ. ಕ್ಯಾರೆಕ್ಟರೈಸೇಷನ್ ಆಯ್ತು. ಆನಂತರ ಐ ಆಮ್ ಗೋಯಿಂಗ್ ಟು ಟಾಕ್ ಅಬೌಟ್ ಪ್ಲಾಟ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ಹಾಗೆ ಸೆಟ್ಟಿಂಗ್ ಪ್ಲಾಟ್ಸ್ ಮತ್ತೆ ಇತರ ಐಟಮ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಎಲ್ಲರಿಗೂ ಕೂಡ. ನಿಮಗೆ ನಂಬರ್ಸ್ ಇದೆ, ಇಲ್ಲಿ ನಂಬರ್ಸ್ ನಿಮಗೆ ಕಾಣುತ್ತೆ. ಪ್ಲೀಸ್ ಕಾಂಟ್ಯಾಕ್ಟ್ ದೋಸ್ ನಂಬರ್ಸ್ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಟು ಜಾಯ್ನ್. ಅದರ್ವೈಸ್ ನೋ ಪ್ರಾಬ್ಲಮ್ ಅಟ್ ಆಲ್. ವೀಕ್ಲಿ ಒಂದು ಕ್ಲಾಸ್ ನಿಮಗೆ ಪಬ್ಲಿಕ್ ಬರುತ್ತೆ. ಯು ಕ್ಯಾನ್ ವಾಚ್ ದಟ್ ಕ್ಲಾಸ್. ರ್ಯಾಪ್ ಗುರಿಕರ್ ಸರ್, ಆರ್ ಯು ಇನ್ ದ ಗ್ರೂಪ್ ಅಲ್ಲಿ ಇದ್ದೀರಾ? ಇದ್ರೆ ನಿಮಗೆ ಬರುತ್ತೆ. ಪಬ್ಲಿಕ್ ಕ್ಲಾಸಸ್ ಅಲ್ಲಿ ಯು ವೋಂಟ್ ಗೆಟ್ ಮಚ್, ಸಾಕಷ್ಟು ಬರಲ್ಲ. ಯಾಕಂದ್ರೆ ಆ ಕಡೆ ಈ ಕಡೆ ಎರಡು ಕಡೆ ವಿ ಸ್ಟ್ರಗಲ್ ಅ ಲಾಟ್. HSTR ನೋಟಿಫಿಕೇಶನ್ ಫೆಬ್ರವರಿಗಿಂತ ಮೊದಲು ಆಗುತ್ತೆ, ಡೋಂಟ್ ವರಿ. ಥ್ಯಾಂಕ್ ಯು.